ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶಿವಮೊಗ್ಗ ಜಿಲ್ಲೆ ಶಂಕರಘಟ್ಟದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ವಿವಿಧ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬೇಲೂರಿನ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿ ಕಾರ್ಮಿಕರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಶಿವಮೊಗ್ಗ ಜಿಲ್ಲೆ ಶಂಕರಘಟ್ಟದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಅಖಿಲ ಕರ್ನಾಟಕ 5ನೇ ಕವಿಕಾವ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಮಹಾಭಾರತ ಯುದ್ಧ ವಿರೋಧಿ ಕಾವ್ಯವಾಗಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ರಾಜೇಂದ್ರ ಚೆನ್ನಿ ತಿಳಿಸಿದರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಶಿವಮೊಗ್ಗ ಇವರ ಆಶ್ರಯದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯ ಬಸವಸದನದಲ್ಲಿ ನಡೆದ ಅಖಿಲ ಕರ್ನಾಟಕ 5ನೇ ಕವಿಕಾವ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಹಾಭಾರತ ಯುದ್ಧವು ಸೋದರರ ನಡುವಿನ ಯುದ್ಧವಾಗಿದ್ದು, ಯುದ್ಧ ತಡೆಯಲು ಶ್ರೀಕೃಷ್ಣ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯುದ್ಧ ನಡೆಯಿತು. ಅದರ ಪರಿಣಾಮವಾಗಿ ಭಾರತದ ಅನೇಕ ರಾಜವಂಶಗಳು ಅಳಿದು ಹೋದವು ಮತ್ತು ಯುದ್ಧವಾದ ಮೇಲೆ ಮಹಾಭಾರತದಲ್ಲಿ ವರ್ಣಿಸಿದ ಭಾರತದ ಸ್ಥಿತಿಗತಿಯನ್ನು ನೋಡಿದ ಮೇಲೆ ಯುದ್ಧ ಎಂದಿಗೂ ಕೂಡ ಬೇಡ ಎನ್ನುವ ಅಭಿಪ್ರಾಯ ಬರುತ್ತದೆ ಎಂದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ನಿರ್ಮಾಣ ಮಾಡಿ ಶ್ರಮಜೀವಿಗಳ ಕಾರ್ಯವೇ ಪವಿತ್ರ ಎಂದು ತೋರಿಸಿದರು. ಏಕ ಸಂಸ್ಕೃತಿಗಿಂತ ಬಹು ಸಂಸ್ಕೃತಿ ಶ್ರೇಷ್ಠ ಎಂದರು. ಲೇಖಕಿ ಸಬಿತಾ ಬನ್ನಾಡಿ ಮಾತನಾಡಿ, ಕತೆ ಕವನಗಳನ್ನ ಬರೆದ ಕವಯತ್ರಿಗೆ ಬುಕ್ಕ ಪ್ರಶಸ್ತಿ ಬಂದಿದೆ. ಆದರೆ ನಮಗೆ ಅವರು ಮುಖ್ಯವಾಗುವುದು ಅವರ ಮಾನಸಿಕ ಸ್ಥೈರ್ಯದ ಬಗ್ಗೆ. ಅವರು ಬರೆದ ಕಥೆಯೊಂದರಲ್ಲಿ ಮಸೀದಿಯ ಗುರು ಒಬ್ಬನು ಹೆಣವನ್ನ ಇಟ್ಟುಕೊಂಡು ಅದರ ಮೇಲೆ ರಾಜಕೀಯವನ್ನ ಮಾಡುತ್ತಾನೆ. ಈ ಕತೆ ಓದಿದ ಕೆಲವರು ಲೇಖಕಿಯ ಮೇಲೆ ಪತ್ವ ಹಾಕಿ ಇನ್ನು ಮುಂದೆ ಯಾವ ಕಾವ್ಯವನ್ನ ಕಥೆಯನ್ನ ಬರೆಯಬಾರದು ಎಂದು ಪತ್ವದ ನೋಟಿಸ್ ಅನ್ನ ಅವರ ಕೈಗೆ ನೀಡಿದರು. ಆದರೆ ಅವರ ಎದುರಿಗೆ ಆ ನೋಟಿಸ್ ಅನ್ನ ಲೇಖಕಿ ಹರಿದು ಹಾಕಿದಳು. ಹಾಗಾಗಿ ಕತೆ ಕಾವನ್ನ ತನ್ನಷ್ಟಕ್ಕೆ ಹೊರಹೊಮ್ಮುವ ರೀತಿ ಮುಖ್ಯವಾದದ್ದು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಂಜಾನ್ ದರ್ಗ್ ಅವರು ಮಾತನಾಡಿ, ಬಡವರಿಗೆ ಆದಿವಾಸಿ ಜನರಿಗೆ ಏನೂ ಸಿಗುವುದಿಲ್ಲ, ಕೇವಲ ದ್ವೇಷ ಸಿಗುತ್ತದೆ. ಮಹಾಭಾರತದಲ್ಲಿ ತಮ್ಮಷ್ಟಕ್ಕೆ ತಾವೇ ಇದ್ದ ಮೂಲ ನಿವಾಸಿಗಳ ನಾಗರುಗಳ ಪ್ರದೇಶದ ಮೇಲೆ ಬೆಂಕಿ ಹಾಕಿ ಅವರನ್ನ ಕೊಂದು ಓಡಿಸಿ ಆ ಜಾಗದಲ್ಲಿ ಅರಮನೆಯನ್ನು ಕಟ್ಟಲಾಯಿತು. ಮೇಲುವರ್ಗದ ಸಂಸ್ಕೃತಿ ಎಂದರೆ ಅದು ಹೊರಹಾಕುವ ಸಂಸ್ಕೃತಿಯಾಗಿದೆ. ನಮ್ಮ ದೇವಸ್ಥಾನದಿಂದ, ನಮ್ಮ ಮಠದಿಂದ, ನಮ್ಮ ಮನೆಯಿಂದ, ನಮ್ಮ ಶಿಕ್ಷಣ ಸಂಸ್ಥೆಯಿಂದ, ನಮ್ಮ ಮದುವೆ ಮನೆಯಿಂದ ಎಲ್ಲರನ್ನ ಹೊರಹಾಕುತ್ತೇವೆ. ಆದರೆ ಶರಣ ಸಂಸ್ಕೃತಿ ಒಳಗೊಳ್ಳುವ ಸಂಸ್ಕೃತಿಯಾಗಿದೆ. ಇವನಾರವ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದಿರಯ್ಯ ಎಂದ ಬಸವಣ್ಣನವರು ಈ ನಾಡಿನ ಶರಣ ಸಂಸ್ಕೃತಿಯವರು, ಇದು ಒಳಗೊಳ್ಳುವ ಸಂಸ್ಕೃತಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ರಶ್ಮಿಕೆ ವಿಶ್ವನಾಥ್ ಇವರು ಬರೆದಿರುವ ಸ್ಫೂರ್ತಿಯ ಚಿಲುಮೆ ಸುಧಾಮೂರ್ತಿ ಎಂಬ ಪುಸ್ತಕವನ್ನ ಹಾಸನದ ಪತ್ರಕರ್ತರಾದ ನಾಗರಾಜ್ ಮತ್ತು ಲೋಕಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕ್ರಾಂತಿದೀಪ ಪತ್ರಿಕೆಯ ಸಂಪಾದಕರಾದ ಎನ್ ಮಂಜುನಾಥ್ ಸೇರಿದಂತೆ 8 ಜನ ಸಾಧಕರಿಗೆ ವಿವಿಧ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಯಿತು. ಹಾಗೆಯೇ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷರು, ಸಂಗಮ ಟಿವಿ ಮತ್ತು ವಂಶ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಚ್ ಎಂ ರಘುಕೋಟಿ ಅವರಿಗೆ ರಾಜ್ಯ ಮಟ್ಟದ ಕರ್ನಾಟಕ ಶಿರೋಮಣಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಜಾನಪದ ಪುರಸ್ಕಾರವನ್ನು ಕೊಪ್ಪಳದ ಜಾನಪದ ಕಲಾವಿದರು ಸಾಹಿತಿಗಳಾದ ರಮೇಶ್ ಗಬ್ಬೂರ್ ಅವರಿಗೆ, ಡಾಕ್ಟರ್ ಇ ಆರ್ ಅನಂತಮೂರ್ತಿ ಸಾಹಿತ್ಯ ಪ್ರಶಸ್ತಿಯನ್ನ, ಉತ್ತರ ಕನ್ನಡ ಜಿಲ್ಲೆಯ ಶ್ರೀದೇವಿ ಕೆರಮನೆಯವರಿಗೆ ನಾಡೋಜ ಡಾಕ್ಟರ್ ದೇ ಜಾಗೌ ಸಾಹಿತ್ಯ ಪ್ರಶಸ್ತಿಯನ್ನ, ಮೈಸೂರಿನ ವಿಶ್ರಾಂತ ಪ್ರಾಂಶುಪಾಲರಾದ ಸಾತನೂರು ದೇವರಾಜರವರಿಗೆ ಡಾಕ್ಟರ್ ಎಂಎಂ ಕಲಬುರ್ಗಿ ಸಂಶೋಧನಾ ಸಾಹಿತ್ಯ ಪುರಸ್ಕಾರವನ್ನ, ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಶಾಂತ್ ನಾಯ್ಕ್ ರವರಿಗೆ, ಕಿರಂ ನಾಗರಾಜು ಸಾಹಿತ್ಯ ಪುರಸ್ಕಾರವನ್ನ, ಕುವೆಂಪು ವಿಶ್ವವಿದ್ಯಾಲಯ ಕನ್ನಡ ಭಾರತಿ ನಿರ್ದೇಶಕರಾದ ನೆಲ್ಲಿಕಟ್ಟೆ ಸಿದ್ದೇಶ್ ಅವರಿಗೆ, ಡಾಕ್ಟರ್ ತಯ್ಯಾರ ಕಿಂಜಣ್ಣರೈ ಗಡಿನಾಡ ಸಾಹಿತ್ಯ ಪ್ರಶಸ್ತಿಯನ್ನ, ಬೀದರ್ನ ಸಾಹಿತಿ ಡಾಕ್ಟರ್ ಎಂಜಿ ದೇಶಪಾಂಡೆ ಅವರಿಗೆ, ತಿರುಮಲಾಂಬ ಸಾಹಿತ್ಯ ಪುರಸ್ಕಾರವನ್ನ, ಶಿವಮೊಗ್ಗದ ಡಾಕ್ಟರ್ ಕೆಎಸ್ ಪವಿತ್ರವರಿಗೆ, ಟಿವಿ ಗುಂಡಪ್ಪ ಮಾಧ್ಯಮ ಪುರಸ್ಕಾರವನ್ನ, ಶಿವಮೊಗ್ಗದ ಕ್ರಾಂತಿದೀಪ ಪತ್ರಿಕೆಯ ಸಂಪಾದಕರಾದ ಎನ್ ಮಂಜುನಾಥ್ ರವರಿಗೆ ಹಾಗೂ ಸಮಾಜ ಸೇವಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಬಳ್ಳಾರಿಯ ಜಿ ನಾಗವೇಣಿ ರೆಡ್ಡಿ, ಅಬುದಾಬಿಯ ರವಿಕಾಂತ ಹೆಗಡೆ ಮತ್ತು ಶಂಕರಘಟ್ಟದ ದೀನಬಂಧು ಟ್ರಸ್ಟ್ನ ಎಂ ರಮೇಶ್ ಅವರಿಗೆ ನೀಡಲಾಯಿತು. We
ಯಾವಾಗಲೂ ಕಾವ್ಯವನ್ನು ಸಂಭ್ರಮಿಸಿದೆ. ಸಾಹಿತ್ಯ ಅನ್ನೋದು ಮನುಷ್ಯ ನಾಗರಿಕತೆಯ ಅತಿ ಮೌಲ್ಯಯುತವಾದಂಥ ಒಂದು ವಿದ್ಯಮಾನ ಅಂತ ನಂಬಿಕೊಂಡು ಬಂದಿದೆ. ನಾವು ಇಲ್ಲಿ ಸಂವಿಧಾನವನ್ನು ನಾವು ಹೇಗೆ ಪಾಲಿಸ್ತೀವೋ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ, ನಾವು ಕುವೆಂಪು ಸಂಹಿತೆಯನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ಆ ಕುವೆಂಪು ಸಂಹಿತೆ ಅಂತಂದರೆ ಒಂದು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಬದುಕು ನಡೆಸುವಾಗಲೂ ಕೂಡ ಯಾವುದು ಜನಮಾನಸಕ್ಕೆ ಪವಿತ್ರ ಆಗಿರುತ್ತೋ ಅದನ್ನು ನಾವು ಆರಾಧಿಸಬೇಕು ಅನ್ನೋದು ಈ ಸಂಹಿತೆಯ ಒಂದು ಮೊದಲನೆಯ ಪಾಠ ನಮಗೆ. ಎರಡನೇದು ಏನು ಅಂತಂದರೆ, ಕನ್ನಡ ಅನ್ನೋದು ಅದು ಕೇವಲ ಭಾಷೆ ಅಲ್ಲ, ಅದು ಒಂದು ಪ್ರಾದೇಶಿಕ ಭಾಷೆ ಅಲ್ಲ ಅಂತ ನಮ್ಮ ನಂಬಿಕೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ. ಅಂತಂದರೆ ಕನ್ನಡವೇ ಒಂದು ಬ್ರಹ್ಮಾಂಡ ಅಂತ ಏನು ಕೆ.ವಿ. ಸುಬ್ಬಣ್ಣನವರು ಹೇಳಿದರು, ಅದು ಕುವೆಂಪು ಅವರು ಕೂಡ ನಮಗೆ ಹೇಳಿಕೊಟ್ಟಂಥದ್ದು. ಮೂರನೇದಾಗಿ ಕುವೆಂಪು ನಮಗೆ ಹೇಳಿಕೊಟ್ಟಿದ್ದಂಥದ್ದು ಏನಂದರೆ, ಇದು ಕಾವ್ಯದ ಭಾಷೆ ಹೌದು, ಇದು ಸಾಹಿತ್ಯದ ಭಾಷೆ ಹೌದು, ಆದರೆ ಇದು ಜಾಗತಿಕ ವಿಶ್ವದ ಒಂದು ಭಾಷೆ ಕೂಡ ಕನ್ನಡ ಅನ್ನೋದನ್ನು ನಮಗೆ ಕುವೆಂಪು ಹೇಳಿಕೊಟ್ಟಿದ್ದರಿಂದ ಆ ಸಂಹಿತೆಯನ್ನೇ ನಾವು ಇಲ್ಲಿ ಪಾಲಿಸ್ಕೊಂಡು ಬಂದಿದ್ದೇವೆ. ಒಂದೆರಡು ನೆನಪುಗಳನ್ನು ನಿಮಗೆ ಎದುರಿಗೆ ಹೇಳೋದಾದರೆ, ರೈತ ಚಳುವಳಿ ಒಂದು ದೊಡ್ಡ ಸಮಸ್ಯೆಯನ್ನು ಜಾಗತೀಕರಣದಿಂದ ಎದುರಿಸ್ತಾ ಇದ್ಕೊಂಡು ನಾವು ಬೀಜ ಸ್ವಾಮ್ಯವನ್ನೇ ಕಳ್ಕೊಂಡ್ಬಿಡ್ತೀವಿ ಅಂತ. ಯಾವ ನಾಡು ಸಹಸ್ರಾರು ವರ್ಷಗಳಿಂದ ಬೀಜ ದೇವತೆಯ ಕಲ್ಪನೆಯನ್ನು ಇಟ್ಕೊಂಡು ಮುಂದಿನ ಬೆಳೆಗೋಸ್ಕರ ಆ ಧಾನ್ಯವನ್ನು ಬೀಜಗಳನ್ನು ನಾವು ಹಳ್ಳಿಯ ಮನೆಗಳಲ್ಲಿ ಇಟ್ಕೋಬೇಕು ಅನ್ನೋ ಕಲ್ಪನೆ ಇಟ್ಕೊಂಡಂಥ ನಾಡಲ್ಲಿ ಜಾಗತೀಕರಣದ ಹೆಸರಿನಲ್ಲಿ ಬಂದಂಥ ಬಂಡವಾಳಶಾಹಿ ಏನು ಮಾಡಿತ್ತು ಅಂತಂದರೆ, ಬೀಜ ಸ್ವಾಮ್ಯವನ್ನೇ ನಮ್ಮಿಂದ ಕಸಿದುಕೊಂಡು ಬಿಟ್ಟು ಇಲ್ಲಿ ಬೇರೆ ರೀತಿ ಸಂಸ್ಕಾರ ಪಡೆದ ಬೀಜಗಳನ್ನು ನಮ್ಮ ಮಾರುಕಟ್ಟೆಗೆ ತಂದಾಗ ಏನು ಒಂದು ಚಳುವಳಿ ಶುರುವಾಯ್ತಲ್ಲ, ಆ ಚಳುವಳಿಯ ಬಗ್ಗೆ ಬಹಳ ದೊಡ್ಡ ಒಂದು ಚರ್ಚೆ ಆರಂಭವಾಗಿದ್ದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ. ನಾವು ಆ ಬಯೋಟೆಕ್ನಾಲಜಿ ವಿಭಾಗದಲ್ಲಿದ್ದಂಥ ಆ ಬಯೋಟೆಕ್ನಾಲಜಿ ಬಗ್ಗೆ ಗೊತ್ತಿದ್ದಂಥ ನಮ್ಮ ಪ್ರಾಧ್ಯಾಪಕರ ಜೊತೆಗೆ ಸಂವಾದಕ್ಕೆ ನಾವು ಇಡೀ ರೈತ ಸಂಘದ ಒಂದು ದೊಡ್ಡ ಪಡೆಯನ್ನೇ ನಾವು ಈ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಾವು ಕರೆದಿದ್ವಿ. ಯಾಕೆಂದರೆ ನಮ್ಮ ನಂಬಿಕೆ ಏನು ಅಂತಂದರೆ, ಈ ಕನ್ನಡ ಅನ್ನೋದು ಇಷ್ಟು 1000 ವರ್ಷಗಳಿಂದ ಉಳಿಸ್ಕೊಂಡು ಬಂದಿದ್ದೇನೆಂದರೆ ಈ ವಿಶ್ವದ ಬಗೆಗಿನ ಜ್ಞಾನ ಅನ್ನೋದನ್ನು, ಬರೀ ಸಾಹಿತ್ಯವನ್ನು ಅಲ್ಲ, ಆ ಜ್ಞಾನವನ್ನು ಯಾವುದು ರೈತರಿಂದ ನಮಗೆ ಬಂದಿದೆಯೋ, ಪಂಡಿತರಿಂದ ಬಂದಿರುವಂಥ ಜ್ಞಾನ ಅಲ್ಲ. ನಾವು ಯಾವ ಜ್ಞಾನವನ್ನು ನಂಬಿಕೊಂಡಿದ್ದೀವಿ ಅಂತಂದರೆ, ಜನಸಾಮಾನ್ಯರು ಲೋಕಜ್ಞಾನವನ್ನೇನು ಪಡೆದುಕೊಂಡು ಅದನ್ನು ಕನ್ನಡದ ಮೂಲಕ ಅರ್ಥ ಮಾಡ್ಕೊಂಡಿದ್ದಾರೋ ಅದೇ ನಮ್ಮ ಜ್ಞಾನ. ನಂತರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಹೊಂದಲು ಸಾಹಿತ್ಯ ಪಾತ್ರ ಬಹಳ ಮುಖ್ಯ. ಅಂದರೆ ನಾವು ದಿನನಿತ್ಯ ದಿನಪತ್ರಿಕೆಗಳಲ್ಲಿ ಓದ್ತೀವಿ, ಇಂಗ್ಲೀಷ್ ಪತ್ರಿಕೆಗಳು ಓದ್ತೀವಿ, ಕನ್ನಡ ದಿನಪತ್ರಿಕೆಗಳನ್ನು ಓದಿದಾಗ ಅಲ್ಲಿ ವಿಶೇಷವಾದ ಲೇಖನಗಳಿರ್ತವೆ. ವೈದ್ಯಕೀಯ ಸಾಹಿತ್ಯ ಇರುತ್ತೆ, ತಂತ್ರಜ್ಞಾನ ಸಾಹಿತ್ಯ ಇರುತ್ತೆ, ಭಾಷೆಯ ಸಾಹಿತ್ಯ ಇರುತ್ತೆ. ಈ ಎಲ್ಲ ಸಾಹಿತ್ಯವನ್ನು ಕೊಟ್ಟಿರೋರು ಸಾಹಿತ್ಯ ಪ್ರೇಮಿಗಳು ಮತ್ತು ಕವಿಗಳು. ಇಂಥ ಒಂದು ಸಮ್ಮೇಳನಕ್ಕೆ ನನ್ನ ಸ್ಥಾನ ಮಹಿಮೆಯಿಂದ ಈ ಒಂದು ಅವಕಾಶ ನನಗೆ ಸಿಕ್ಕಿದೆ. ನಾನು ನಿಜಕ್ಕೂ ಬಹಳ ಪುಣ್ಯವಂತ ಅಂತ ಇದ್ದೀನಿ ಅಂದ್ಕೊಂಡಿದ್ದೀನಿ. ಈ ಒಂದು ಅವಕಾಶವನ್ನು ನನಗೆ ಕೊಟ್ಟಿರೋದಕ್ಕೆ ಈ ಸಮ್ಮೇಳನ ಉತ್ತಮ ಒಂದು ಸಂದೇಶವನ್ನು ನಮಗೆ ನಾಡಿಗೆ ನೀಡಲಿ, ಸಕ್ಸಸ್ ಭಾಳ ವ್ಯವಸ್ಥಿತವಾಗಿ ನಡೆಯಲಿ ಎಂದು ಆಶಿಸ್ತಾ ನನ್ನ ಉದ್ಘಾಟನಾ ಭಾಷಣವನ್ನು ಮುಗಿಸ್ತಾರೆ. ಲಕ್ಷಣ ತಪ್ಪನ್ನು ತಿಳಿದು ಸಾಮೂಹಿಕವಾಗಿ ಯಾಕೆ ಸಹಮತ ಸೂಚಿಸುತ್ತಿದ್ದೇವೆ ಎಂದು ಪ್ರಶ್ನೆ ಹಾಕಿಕೊಳ್ಬೇಕಾಗಿದೆ ಅಂತ ಪ್ರಶ್ನಿಸುವಂಥ ಚನ್ನಿ ಸರ್ ಅವರು 2 ಬಾರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿ, ಜಿ.ಎಸ್. ಶಿವರುದ್ರಪ್ಪ ಪ್ರಶಸ್ತಿ, ಬಿ.ಎಸ್. ಶ್ರೀಧರ್ ಪ್ರಶಸ್ತಿ, ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಮೊನ್ನೆ ತಾನೇ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಭಾಜನರಾಗಿರುವಂಥದ್ದು. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಕಾನ್ಪುರ ತಾಲೂಕಿನ ನಾಗರಗಾಳಿ ಎಂಬ ಕುಗ್ರಾಮದಲ್ಲಿ ಜನಿಸಿ
ಆನಂತರ ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನೆಲ್ಲ ಮಾಡಿ ಕರ್ನಾಟಕ ಕಲಾ ಕಾಲೇಜಿನಲ್ಲಿ ಸ್ವರ್ಣ ಪದಕದೊಂದಿಗೆ BA ಇಂಗ್ಲಿಷ್ ಸಾಹಿತ್ಯ ಪದವಿಯನ್ನು ಪಡೀತಾರೆ. 1976ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಥಮ ಸ್ಥಾನದೊಂದಿಗೆ ಪ್ರಥಮ ದರ್ಜೆಯಲ್ಲಿ MA ಇಂಗ್ಲಿಷ್ ಪದವಿಯನ್ನು ಪಡೀತಾರೆ. 90ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡ್ಕೊಳ್ತಾರೆ. ಈಗ 5ನೇ ಸಮ್ಮೇಳನವನ್ನು ನಾವು ಶಿವಮೊಗ್ಗದ ನಾಡಿನ ಪ್ರಸಿದ್ಧ ಒಂದು ವಿಶ್ವವಿದ್ಯಾನಿಲಯ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ವೇದಿಕೆಯ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಬಹುಮುಖ್ಯವಾಗಿ ಈ ಒಂದು ಇಲ್ಲಿ ಸಮ್ಮೇಳನವನ್ನು ನಡೆಸಲಿಕ್ಕೆ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥ ವಿಶ್ವವಿದ್ಯಾಲಯಕ್ಕೆ ಹಾಗೆ ನಮ್ಮ ಕುಲಪತಿಗಳಾದಂಥ ಡಾಕ್ಟರ್ ಶರತ್ ಅನಂತಮೂರ್ತಿ ಸರ್ ಅವರಿಗೆ ಮತ್ತು ಅದರಲ್ಲೂ ನಮ್ಮ ಕನ್ನಡ ವಿಭಾಗದ ನಮ್ಮ ಪ್ರಶಾಂತ್ ನಾಯಕ್ ಸರ್ ಮತ್ತು ನೆಲ್ಲಿಕಟ್ಟೆ ಸಿದ್ದೇಶ್ ಸರ್ ಇವರಿಬ್ಬರು ಮಾರ್ಗದರ್ಶನ ನನಗೆ ತುಂಬ ಇದೆ. ನಾನು ಪದವಿ ಓದುವಾಗ ಪ್ರಶಾಂತ್ ನಾಯಕ್ ಸರ್ ಅವರ ಬರಹ ನಮಗೆ ಪಠ್ಯಕ್ಕಿತ್ತು. ನಾಡು ಕಂಡಂಥ ಅದ್ಭುತ ಬರಹಗಾರ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮಗೆ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ನೆಲ್ಲಿಕಟ್ಟೆ ಸಿದ್ದೇಶ್ ಸರ್ ಅವರು ನಮಗೆ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥದ್ದು. ಮತ್ತು ಹಿಸ್ಟ್ರಿ ಡಿಪಾರ್ಟ್ಮೆಂಟೂ ಅಷ್ಟೇ. ವೇದಿಕೆ ನಾವು ಹುಟ್ಟು ಹಾಕಿ 8 ವರ್ಷ ಆಯಿತು. 5 ಅಖಿಲ ಕರ್ನಾಟಕ ಕವಿಕಾವ್ಯ ಸಮ್ಮೇಳನಗಳು ಮಾಡಿದ್ವಿ. 1 ಶರಣ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ. ಅದು ನಮ್ಮ LN ಮುಕುಂದರಾಜ್ ಅವರು ಉದ್ಘಾಟನೆಯನ್ನು ಮಾಡಿದರು ಯಡಿಯೂರಲ್ಲಿ. ನಮ್ಮ ರಂಜನ್ ದರ್ಗ ಸರ್ ಅವರೇ ಅದಕ್ಕೆ ಸರ್ವಾಧ್ಯಕ್ಷರಾಗಿದ್ದರು. ಈಗ 2ನೇ ಸಮ್ಮೇಳನವನ್ನು ನಾವು ಜನವರಿ 11ರಂದು ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಳಕಲ್ ಶ್ರೀಗಳನ್ನು ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ನಮ್ಮ ನಾಡು ಕಂಡಂಥ ಶ್ರೇಷ್ಠ ವಾಗ್ಮಿ ಮೀನಾಕ್ಷಿ ಬಾಳಿಯವರು ಅದನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ನಾವು ಕಳೆದ ಏಪ್ರಿಲಲ್ಲಿ ಅಖಿಲ ಭಾರತ ಸಮ್ಮೇಳನವನ್ನು ಮುಂಬೈಯಲ್ಲಿ ಮಾಡಿದ್ವಿ. GN ಉಪಾಧ್ಯಾಯ ಅವರು ಸಮ್ಮೇಳನ ಸರ್ವಾಧ್ಯಕ್ಷರಾಗಿದ್ದರು. ಅಲ್ಲಿನ ಕನ್ನಡ ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರು HS ಅನುಪಮ ಮೇಡಮ್ ಅವರು ಅದನ್ನು ಉದ್ಘಾಟನೆಯನ್ನು ಮಾಡಿದರು. ಶಿಶು ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಮಾಡಿದ್ವಿ. ನಾವು ತಮ್ಮಣ್ಣ ಬೀಗಾರ್ ಅವರು ಅದಕ್ಕೆ ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಇದಲ್ಲದೆ ಅನೇಕ ನಾವು ಜಿಲ್ಲಾ ಸಮ್ಮೇಳನಗಳನ್ನು, ತಾಲೂಕು ಸಮ್ಮೇಳನಗಳನ್ನು, ಚರ್ಚಾಗೋಷ್ಠಿಗಳನ್ನು, ಸಾಹಿತ್ಯಿಕ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ನಮಗೆ ಯಾವುದು ಅಧಿಕೃತ ಸರ್ಕಾರದ ಫಂಡ್ ಇಲ್ಲ. ನಾವೇ ನಿರ್ವಹಿಸ್ತಕ್ಕಂಥದ್ದು ಸಮಾಜದಿಂದ ಸಮಾಜಕ್ಕೋಸ್ಕರ ಸಮಾಜಪರ ಮನಸ್ಸುಗಳನ್ನು ನಾವು ಕ್ರೋಢೀಕರಿಸಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು. ಬಹುಶಃ ಕನ್ನಡ ಸಾಹಿತ್ಯ ಪರಂಪರೆ ಬಹಳ ಸುದೀರ್ಘವಾಗಿ 2,500 ವರ್ಷಕ್ಕೂ ಅಧಿಕ ಐತಿಹ್ಯವನ್ನು ಹೊಂದಿರತಕ್ಕಂಥದ್ದು. ಸಾಕಷ್ಟು ಪ್ರಭೇದಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ. ಬಹುಶಃ ನಮ್ಮ ಕನ್ನಡ ಸಾಹಿತ್ಯದಲ್ಲಿದ್ದಂತಹ ಷಟ್ಪದಿ, ರಗಳೆ, ಕಂದ ಬೇರೆ ಯಾವ ಭಾಷೆಯಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸೌಂದರ್ಯ ನಮ್ಮ ಭಾಷೆಗಿದೆ. ಇಷ್ಟೊಂದು ಬೃಹತ್ ಒಂದು ಸಾಹಿತ್ಯ ರಾಶಿ ಇರುವಾಗ ಒಂದು ಅಧಿಕೃತ ಸಂಸ್ಥೆ ಅದಕ್ಕೆ ನ್ಯಾಯವನ್ನು ಒದಗಿಸಲಿಕ್ಕಾಗಲ್ಲ. ಒಂದು ಪರಿಷತ್ತಿನಿಂದ ಎಲ್ಲವನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಹಂಗಾಗಿ ಇವತ್ತು ರಾಜ್ಯದಾದ್ಯಂತ 100 ಕನ್ನಡ ಪರ ಸಂಘಟನೆಗಳು ನಿರಂತರವಾಗಿ ಕನ್ನಡದ ಕೆಲಸವನ್ನು ಮಾಡ್ತಾ ಇದೆ. 12ನೇ ಶತಮಾನದಲ್ಲಿ ಬಂದಂಥ ಒಂದು ವಚನ ಸಾಹಿತ್ಯವನ್ನು ಪಸರಿಸಲಿಕ್ಕೆ ಶರಣ ಸಾಹಿತ್ಯ ಪರಿಷತ್ ಕೆಲಸವನ್ನು ಮಾಡ್ತಾ ಇದೆ. ಚುಟುಕು ಸಾಹಿತ್ಯ ಪರಿಷತ್ ಇದೆ, ಗಜಲ್ ಅಕಾಡೆಮಿ ಇದೆ. ಒಂದೊಂದು ಪ್ರಕಾರಕ್ಕೂ ಒಂದೊಂದು ಅಕಾಡೆಮಿಗಳು, ಸಂಘಟನೆಗಳು ಕೆಲಸವನ್ನು ಮಾಡ್ತಾ ಇದೆ. ಪ್ರತಿಯೊಂದು ಸಹ ಸಂಘಟನೆಗಳು ಮಾಡ್ತಕ್ಕಂಥದ್ದೇ ಕನ್ನಡ ನಾಡು ನುಡಿಯ ಉಳಿವಿದೆ. ಇವ್ರ ಜೊತೆ ಇರುವಂಥ ನಾವೆಲ್ಲರೂ ಕೂಡ ಆ ಕನಸುಗಳೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾದಂಥ ಸಭೆ. ಈ ಕಾರಣದಿಂದ ಒಂದು ಆತ್ಮವಿಶ್ವಾಸವನ್ನು ಮತ್ತು ಕಾವ್ಯವನ್ನು ಇವತ್ತು ಎಲ್ಲ ಪತ್ರಿಕೆಗಳು ಬರ್ತಿದ್ದಾವೆ. ಆಮೇಲೆ ಪ್ರಕಾಶಕರು ಮರ್ತಿದ್ದಾರೆ. ಕವಿ ಒಂದು ಕವನ ಸಂಕಲನ ಒಂದು ಪ್ರಕಾಶಕರು ಸಿಗೋದಿಲ್ಲ, ನಮ್ಗೆ ಗೊತ್ತಿದೆ. ಅಂಥ ಸ್ಥಿತಿಯಲ್ಲಿ ಇದ್ದಾಗ ನಾವು ಕಾವ್ಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಈ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇನ್ನು ಚೆನ್ನೈಯವರು ಎಲ್ಲಿಗೆ ಮಾತನ್ನು ನಿಲ್ಲಿಸಿದ್ರಲ್ಲ,
ಅಲ್ಲಿಂದ ಒಂದೆರಡು ಮಾತುಗಳನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಜಸಿಂಟಾ ನೋಡಿ, ಅವಳು ಎಂಥ ಒಂದು ದೊಡ್ಡ ಪ್ರಶಸ್ತಿಯನ್ನು ಕೂಡ ನಿರಾಕರಣೆ ಮಾಡೋದು. ಅಂದರೆ ಒಂದು ಟ್ರೈಬಲ್ ಕಾನ್ಷಿಯಸ್ನೆಸ್ ಇದೆಯಲ್ಲ, ಆ ಆದಿವಾಸಿಗಳ ನೋವನ್ನು ವ್ಯಕ್ತಪಡಿಸುವ ಅನೇಕ ರೀತಿಗಳಲ್ಲಿ ಅದು ಒಂದಾಗಿತ್ತು. ಅವರು ಒಂದು ಮಾತನ್ನು ಹೇಳಿದ್ರು ಆ ಕಾವ್ಯದ ಕುರಿತು. ಚೆನ್ನಿಯವ್ರು ಹೇಳ್ತಾವಾಗ, ನಮ್ಮ ಈ ಒಂದು ಹಾಡಿಗೆ ನೋಡಿ, ಅದೊಂದು ಹಾಡು, ನಮ್ಮ ಹಾಡುಗಳಿಗೆ ಅಂದರೆ ನಮ್ಮ ಮಜಿರೆಗಳಿಗೆ, ನಮ್ಮ ಗ್ರಾಮ ಈ ಆದಿವಾಸಿಗಳ ಒಂದು ಪ್ರದೇಶಗಳಿಗೆ ಏನು ಬರೋದಿಲ್ಲ, ಆದರೆ ದ್ವೇಷ ಬರ್ತದೆ ಅಂತ. ಇದು ಭಾಳ ಮಹತ್ವದ ಮಾತು. ಆ ಕವಿಗೆ ನಾನು ವಂದಿಸ್ತೀನಿ. ಯಾಕೆ ಅಂತಂದರೆ, ಟೂ ಟೈಪ್ಸ್ ಆಫ್ ಸೋಷಿಯಲ್ ಎಂಜಿನಿಯರಿಂಗ್ ಇರ್ತದೆ. ಒಂದು ಡಿಸ್ಟ್ರಕ್ಟಿವ್ ಸೋಷಿಯಲ್ ಎಂಜಿನಿಯರಿಂಗ್, ಇನ್ನೊಂದು ನಾವು ಮಾಡುವಂಥ ಕನ್ಸ್ಟ್ರಕ್ಟಿವ್ ಸೋಷಿಯಲ್ ಎಂಜಿನಿಯರಿಂಗ್. ಈ ಸೋಷಿಯಲ್ ಎಂಜಿನಿಯರಿಂಗು ಈ ಡಿಸ್ಟ್ರಕ್ಟಿವ್ ಅಂದರೆ ಒಡೆಯುವವರು, ಹಾಳು ಮಾಡುವವರು, ದ್ವೇಷವನ್ನು ಬಿತ್ತುವವರು, ಜನರ ಮಧ್ಯೆ ಬಿರುಕನ್ನು ಮೂಡಿಸೋರಿದಾರಲ್ಲ, ದೇ ಆರ್ ವೆರಿ ಆ್ಯಕ್ಟಿವ್ ಸೋಷಿಯಲ್ ಎಂಜಿನಿಯರ್ಸ್. ನಾವು ಅವರಷ್ಟು ಮನವಿ ಮಾಡಲಿಕ್ಕಾಗಲಿಲ್ಲ. ಆ ಜನರಿಗೆ, ಆ ಆದಿವಾಸಿಗಳಿಗೆ ಅಥವಾ ಬಡವರಿಗೆ, ದಲಿತರಿಗೆ, ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುವಂಥ ಸೋಷಿಯಲ್ ಎಂಜಿನಿಯರಿಂಗ್ ವರ್ಕ್ ನಮ್ಮಿಂದ ಆಗಲಿಲ್ಲ ಈ ದೇಶದಲ್ಲಿ. ಆದ್ದರಿಂದನೇ ಇವತ್ತು ಅಕ್ಕಪಕ್ಕದ ಮನೆಗಳಲ್ಲಿ ಜನರು ಸಂಶಯದಿಂದ, ದ್ವೇಷದಿಂದ ಮತ್ತು ಒಂದು ರೀತಿಯ ಆತಂಕದಿಂದ, ಒತ್ತಡದಿಂದ ಬದುಕುವಂಥ ಒಂದು ವಾತಾವರಣ ಇಡೀ ದೇಶದಲ್ಲಿ ಇವತ್ತು ಹಬ್ಬಿಬಿಟ್ಟಿದೆ. ನಮ್ಮ ಕಾವ್ಯ ನಮಗೆ ಧೈರ್ಯವನ್ನು ಕೊಡಬೇಕು, ಆತ್ಮವಿಶ್ವಾಸವನ್ನು ಕೊಡಬೇಕು, ಘನತೆಯನ್ನು ಕೊಡಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಕಾವ್ಯವನ್ನು ನೋಡಬೇಕಾಗ್ತದೆ. ಈಗ ನಾವು ಪ್ರಶಸ್ತಿ ಬಗ್ಗೆ ಹೇಳೋದಲ್ಲಿ ಭಾನುನೇ ನಾವು ನೆನಪಿಸ್ಕೊಂಡ್ರೆ, ಭಾನು ಅವರನ್ನಲ್ಲ, ಅವರ ಕಥೆಗಳಿಂದ ಅವರಿಗೆ ಪ್ರಶಸ್ತಿ ಬಂದಿರುತ್ತೆ, ಅವರ ಕೃತಿಗಳಿಂದ ಆ ಪ್ರಶಸ್ತಿಗೆ ಮುಂದೆ ಬೆಲೆ ಉಳಿಯುತ್ತೆ. ಪ್ರಶಸ್ತಿ ನಂತರ ಅವರು ಹೇಗೆ ಇರ್ತಾರೆ ಅನ್ನೋದ್ರ ಮೇಲೆ ಆ ಪ್ರಶಸ್ತಿ ಬೆಲೆ ಕೂಡ ಉಳಿಯುತ್ತೆ. ಹಾಗೆಯೇ ಆ ಬೆಂಕಿ ಮಳೆಯಲ್ಲಿ ಅವರು ಒಂದು ರಾಜಕಾರಣವನ್ನು ತರ್ತಾರಲ್ಲ, ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಅಂದರೆ ತನ್ನದೇ ಧರ್ಮದ ಒಬ್ಬ ವ್ಯಕ್ತಿ ಹೇಗೆ ಧರ್ಮವನ್ನು, ಒಂದು ಹೆಣವನ್ನು ರಾಜಕಾರಣಕ್ಕೆ ಬಳಸ್ಕೊಳ್ತಾನೆ ಅನ್ನೋದನ್ನು ಅವರು ಆ ಕಥೆಯಲ್ಲಿ ಬರೀತಾರೆ ಅದ್ಭುತವಾಗಿ. ಬೆಂಕಿ ಮಳೆ ಆ ಸಂಕಲನ ಬಂದಾಗ ಅವರಿಗೆ ಎಂಥ ವಿರೋಧ ಬಂತು ಅಂತಂದರೆ, ಇನ್ಮೇಲೆ ಬರೆಯೋದಿಲ್ಲ ಅಂತ ಹೇಳಿ ನೀನು ಸೈನ್ ಹಾಕು, ಇನ್ಮೇಲೆ ನಾನು ಬರೆಯೋದಿಲ್ಲ, ಯಾವುದೇ ಲೇಖನ, ಕಾವ್ಯ ಏನು ಬರೆಯೋದಿಲ್ಲ ಅಂತೇಳಿ ನೀನು ಬರ್ಕೊಡ್ಬೇಕು ಅಂತ ಹೇಳ್ತಾರೆ, ಪತ್ವ ಹೊರಡಿಸ್ತಾರೆ ಅವರಿಗೆ. ಆದರೆ ಅವರು ಅದನ್ನು ಹರಿದು ಬಿಸಾಕ್ತಾರೆ. ಅವರಿಗೆ ಆ ಧೈರ್ಯ ಎಲ್ಲಿಂದ ಬಂತು ಗೊತ್ತಿಲ್ಲ. ಇಡೀ ಆಮೇಲೆ ನನ್ನ ಸರ್ಕಲಲ್ಲಿ, ಹಾಸನದ ಸರ್ಕಲಲ್ಲಿ ಹೇಳಿದರು ಇದನ್ನೇ ಮಾಡೋದು ನಾನು ಅಂತ ಅವರು ಹೇಳಿದರು. ಅದು ಅವರ ನಿಜವಾದ ಕೃತಿ. ಹಾಗಾಗಿ ನಮ್ಗೆ ಅವ್ರಿಗೆ ಬೂಕರ್ ಬಂದಾಗ ಎಷ್ಟು ಸಂಭ್ರಮ ಆಯಿತು ಅಂತಂದರೆ, ಆ ಕಾರಣಕ್ಕೆ ಸಂಭ್ರಮ ಆಯಿತು. ಮತ್ತು ಆ ಕಾರಣಕ್ಕೆ ಎಲ್ಲರೂ ಸಂಭ್ರಮಿಸೋದ್ರ ಜೊತೆಗೆ ಆಗದೇ ಇರೋರು ಬಾಯಿ ಮುಚ್ಕೊಂಡಿದ್ರು. ಯಾವಾಗ ಅವರಿಗೆ ಉದ್ಘಾಟನೆ ಮಾಡಿ ಅಂದಾಗ ಕೆಲವರೆಲ್ಲ ಎದ್ಬಿಟ್ರು, ಅವರವರ ಸ್ವಭಾವಗಳು, ಬುದ್ಧಿಗಳು ಹೊರಗೆ ಬಂದು. ನೋಡಿ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಅದು ಒಂದು ವ್ಯಕ್ತಿ ಅಂತ ಇರೋದಿಲ್ಲ, ಯಾರೂ ವ್ಯಕ್ತಿ ಅಂತ ಇರೋದಿಲ್ಲ, ಎಲ್ಲರೂ ಸಮಾಜನೇ, ಪ್ರತಿಯೊಬ್ಬರು ಸಮಾಜದ ಪ್ರತಿನಿಧಿಗಳಾಗಿರೋದ್ರಿಂದ ಇಲ್ಲಿ ವ್ಯಕ್ತಿಗತ ಅಂತ ಇರೋದಿಲ್ಲ. ಆತ್ಮಚರಿತ್ರೆಯೂ ಕೂಡ ವ್ಯಕ್ತಿಗತವಾದ್ದಲ್ಲ. ಆ ಸಾಮಾಜಿಕ ಎಚ್ಚರದ ಕಲಾತ್ಮಕ ಅಭಿವ್ಯಕ್ತಿಯೇ ಸಾಹಿತ್ಯ. ಇವತ್ತೇನು ಮುಂದೆ ಕವಿಗೋಷ್ಠಿ ನಡೆಯುತ್ತಿದೆ, ಬೇರೆ ಬೇರೆದು ನಡೆಯುತ್ತಿದೆ, ಇದನ್ನು ಹೇಗೇಗೋ ಕಾಣಿಸ್ತಾ ಒಂದು ಕಾಣಿಕೆಯನ್ನು ಕೊಡುವಂತಹ ಚಿಂತನೆಗಳು ಸಾಹಿತ್ಯ ಕೃತಿಗಳಲ್ಲಿ ಇದ್ದಾಗ ಮಾತ್ರ ಉಳಿತವೆ. ಇಲ್ಲಿದ್ರೆ ಏನೇ ಮಾಡಿದರೂ ಉಳಿಯೋದಿಲ್ಲ, ಎಲ್ಲ ತತ್ಕಾಲೀನವಾಗಿ ಹೊರಟೋಗುತ್ತೆ. ನೋಡಿ, ರಾಘವಂಕ ಹೇಳಕ್ಕೆ ಹೊರಟಿದ್ದು ಹರಿಶ್ಚಂದ್ರನ ಕಥೆನೇ ಇರ್ಬೋದು. ಅವರು ಖಳನಾಯಕಿಯರ ಥರ ತಂದ ಗಾನರಾಣಿಯರು ಹೇಳೋ ಸತ್ಯ ಇದೆಯಲ್ಲ, ಅದು ಇವತ್ತು ಇದೆ. ಅವರು ಮತ್ತೆ ಮತ್ತೆ ರಿಪೀಟ್ ಮಾಡೋ ಒಂದು ಪದ ಇದೆಯಲ್ಲ, ಆ ಗಾನರಾಣಿಯರ ಪ್ರಸಂಗದಲ್ಲಿ, ಹೊಲೆ ಇಲ್ಲ ಅಂತ ಹೇಳೋದು. ಅರೇ, ನಿಮಗೆ ನೋಡೋಕ್ಕೆ ಹೊಲೆ ಇಲ್ಲ, ಕೇಳೋಕ್ಕೆ ಹೊಲೆ ಇಲ್ಲ, ಗಾಳಿಯಿಂದ ಬಂದು ನಾಸಿಕದಲ್ಲಿ ತಗೊಳ್ಳುವಂಥ ಸುಗಂಧಕ್ಕೆ ಹೊಲೆ ಇಲ್ಲ, ಯಾವುದಕ್ಕೂ ಹೊಲೆ ಇಲ್ಲ, ಹೊಲೆ ಇಲ್ಲ, ಹೊಲೆ ಇಲ್ಲ ಅಂತ ಹೇಳ್ತಾ ಸೋಂಕಿಂಗೆ ಹೊಲೆ ಉಂಟಾಯ್ತೆ.
ಮುಟ್ಟೋದಕ್ಕೆ ಮಾತ್ರ ನಿನಗೆ ಹೊಲೆತನ ನೆನಪಾಗತ್ತಾ ಅಂತ ಹೇಳೋ ಆ ಮಾತು ಇಡೀ ಹರಿಶ್ಚಂದ್ರನನ್ನೇ ನಾವು ಮತ್ತೊಂದ್ಸಲ ತಿರುಗಿ ನೋಡೋ ಹಾಗೆ ಮಾಡುತ್ತೆ ನೋಡಿ. ಅಂಥದ್ದನ್ನು ಕನ್ನಡ ಸಾಹಿತ್ಯ ಮತ್ತೆ 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 ಮಾಡ್ತಾ ಬಂದಿದೆ. ನೀವು ಹೋಗಿ ಪುನಃ ತಿರುಗಿ ನೋಡಿದ್ರೆ ಅದು ನಮಗೆ ಕಾಣಿಸುತ್ತೆ. ಪಾಂಡವರ ಕತೆ ಹೇಳೋಕೆ ಹೊರಟು ಕೊನೆಗೆ ಕರ್ಣ ರಸಾಯನವಂತೆ ಅಂತ ಪಂಪ ಹೇಳ್ತಾನಲ್ಲ, ಹಾಗೆ ದುರ್ಯೋಧನ ಧೀರೋದಾತ್ತನಂತೆ ಚಿತ್ರಿಸೋಕೆ ಹೋಗ್ತಾ ಕೊನೆಗೆ ಅಂತಿಮವಾಗಿ ಆ ಹೆಣಗಳ ರಾಶಿ ಮೇಲೆ ಹೋಗುವ ದುರ್ಯೋಧನನನ್ನು ಚಿತ್ರಿಸುವತ್ತಿಗೆ ಈ ಯುದ್ಧ, ಚೆನ್ನಿಯವರು ಹೇಳಿದ್ರಲ್ಲ, ಯುದ್ಧ ವಿರೋಧಿ ಆಗಿರುತ್ತೆ ಮಹಾಭಾರತ ಅಂತ. ಈ ಯುದ್ಧ ವಿರೋಧಿ ತತ್ವ ನಮ್ಮ ಕನ್ನಡದ ಕವಿಗಳಂತೂ ಬಹಳ ಮುನ್ನೆಲೆಗೆ ತರ್ತಾರೆ. ಇಷ್ಟೇ ಕೊನೆಗೂ ಸಿಗೋದು ಏನೂ ಇಲ್ಲ. ಪಾಂಡವರಿಗೂ ನಾವು ದುರಿತ ಸಂದರ್ಭದಲ್ಲೂ ಕೂಡ ನಾವು ದುರಿತ ಕಾವ್ಯವನ್ನು ಬರೀಬೇಕು ಅಂತ ಹೇಳಿ ಬಹಳ ಅದ್ಭುತವಾಗಿ ಹೇಳಿದರು. ನನಗೆ ಅನಿಸ್ತಾ ಇದೆ, ಈಗ ಸಾಕಷ್ಟು ಇವತ್ತು 3 ಕವಿಗೋಷ್ಠಿಗಳಿದ್ದಾವೆ. ಈ ಕವಿಗೋಷ್ಠಿಗಳಲ್ಲಿ ನಾವು ಏನೇನು ಬರೆದಿರ್ತೀವಿ ಅಂತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತೀವಿ. ಈ ದುರಿತ ಕಾಲ ಅಂದರೆ ನನಗೆ ಸಡನ್ ಆಗಿ ಈಗ ತುಂಬ ಜನ ಹೆಣ್ಮಕ್ಳು ಕೂಡ ಇಲ್ಲಿದ್ದಾರೆ, ಕವಯತ್ರಿಯರು ತುಂಬ ಜನ ಇದ್ದಾರೆ, ಹಾಗೆ ಕವಿಗಳು ಕೂಡ ಬಂದಿದ್ದಾರೆ. ನಮ್ಮ ದುರಂತ ಏನಂದ್ರೆ, ನಾವು ಈಗ ಮೊದಲೇ ಅವರು ಹೇಳಿದ್ರು, ಇದನ್ನು ಹೇಳಲೇಬೇಕು, ಯಾಕೆಂದ್ರೆ ಈಗ ಧರ್ಮಗಳು ಸಂಸ್ಥೆಗಳಾಗ್ತಾ ಇದ್ದಾವೆ ಅಂತ ಹೇಳಿ ಬಹಳ ಸೂಚ್ಯವಾಗಿ ಹೇಳಿದರು. ಅದಕ್ಕೆ ನಾನು ಅಕ್ಕನ ಜೊತೆ ಮಾತಾಡ್ತಾ, ಶೈಲಕ್ಕನ ಜೊತೆ ನೋಡಿ ಸಡನ್ ನನಗೆ ಸೌಜನ್ಯ ಕೇಸ್ ನೆನಪಾಯಿತು. ಬಹುಶಃ ಅಂತ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಕೊಲೆ ಆದಾಗ ಯಾರು ಕೂಡ ಒಂದಷ್ಟು ಎಲ್ಲೋ ಒಂದ್ ಕಡೆ ಮಾತ್ರ ಪ್ರತಿಭಟನೆಗಳು ನಡೀತು. ಕಾವ್ಯ ರೂಪದಲ್ಲಿ ಸೌಜನ್ಯನ್ನ ಕಾವ್ಯಕ್ಕೆ ಇಳಿಸಿ ಅದಕ್ಕೆ ನ್ಯಾಯ ಕೇಳುವಂತ ಒಂದು ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ಎಲ್ಲೂ ಆಗಲಿಲ್ಲ ಅನ್ನೋದು ನನ್ನ ಭಾವನೆ. ಒಂದು ಕಾವ್ಯದಿಂದ ಈಗಾಗಲೇ ಗೊತ್ತು, ನೀವು ನೋಡ್ತಾ ಇದ್ದೀರಾ, ದ್ವೇಷ ಭಾಷಣ ಬೇರೆ ಬೇರೆದನ್ನು ಮಾಡೋಂಥದ್ದು, ಕೆಲವು ಕೂಡ ಕಡಿವಾಣ ಹಾಕುವಂತ ಒಂದು ಸಂದರ್ಭದಲ್ಲಿ ಈ ತರ ನ್ಯಾಯ ಕೇಳುವಂತಹ ಕಾವ್ಯವನ್ನು ಕೂಡ ಹತ್ತಿಕ್ಕಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಬಂದಿದ್ದಾವೆ. ಬಹುಶಃ ಇಲ್ಲೂ ಕೂಡ ಅದೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನಗಾದ ಭಾವಿಸ್ತೀನಿ. ಹಾಗಾಗಿ ನಮ್ಮ ಕವಯತ್ರಿಯರು ಮತ್ತು ಕವಿಗಳು ತುಂಬಾ ಎಚ್ಚರಿಕೆಯಿಂದ ಬರೀಬೇಕು. ಇಂತಹದ್ರ ಬಗ್ಗೆ ನೀವು ಧ್ವನಿ ಎತ್ತಬೇಕು. ಕಟ್ಟ ಕಡೆಯ ದಲಿತ, ಪೌರಕಾರ್ಮಿಕ ಇವರೆಲ್ಲರೂ ಕೂಡ ಬರೆಯುವಂತಹ ಕವಿತೆಗಳು ಇವತ್ತು ಸುಮಾರು 100ಕ್ಕೂ ಹೆಚ್ಚು ಮಂದಿ ಇವತ್ತು ಕವಿತೆ ಓದ್ತಾ ಇದ್ದಾರೆ. ಅವರೆಲ್ಲರಿಂದ ಆ ತರಹದ ಒಂದು ಕವಿತೆಗಳು ಹಾಗೂ ಕಾವ್ಯ ಬರಲಿ ಅಂತ ಹೇಳಿ ನಾನು ವಿಶೇಷವಾಗಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ನಮ್ಮ ರಮೇಶ್ ಗಂಗೂರ್ ಅಣ್ಣ ಬೆಳಗ್ಗೆ ಬಂದ ತಕ್ಷಣ ಈಗ ನಾವು ಬಾಲ್ಯದಾಟ ಮಸ್ತಿಯ ಮಜಲು, ಯೌವನ ಹುಡುಕಾಟದ ಮಹಲು, ಹುಟ್ಟು ಸಾವಿನ ಮಧ್ಯೆ ಬಾಳು ಕತ್ತಲು, ಜೀವನವೇ ಬಿಡಿಸಲಾರದ ಬಜಲು, ಅರಿವಿಗೆ ನಿಲುಕದ ಭಾಷೆಗಳು 100, ಮೆದುಳನ್ನು ಕೊರೆಯುವ ಮಾತು 10. ಮನನೊಂದು ಆತುರ ಪಡದಿರು, ಪ್ರಕೃತಿ ನಿಯಮವೇ ಹೀಗೆ ಎಂದು ತಿಳಿದಿರು. ಒಂಟಿತನ ಮನದಲ್ಲಿ ಗೊಂದಲ ತರುವುದು, ಗಟ್ಟಿ ಮನಸ್ಸು ನಿನ್ನನ್ನು ಕಾಪಾಡುವುದು. ಒದ್ದಾಟದ ಬಾಳು ಭಯವ ತರುವುದು, ಕೂಡಿ ಬಾಳಲು ಕಲಿತಾಗ ಸುಖ ತರುವುದು. ಮುಗ್ಗುತ್ತಿರುವ ಪ್ರತಿ ಕ್ಷಣವೂ ದಿಟ್ಟತನವಿರಲಿ, ಹುಟ್ಟು ಹಾಕು ಯೌವನದ ದೋಣಿಯಲ್ಲಿ. ದಡವ ಸೇರುವ ಆತ್ಮಸ್ಥೈರ್ಯದಲ್ಲಿ, ಬಯಸಿದ ಬದುಕು ಹಸನಾಗಲಿ. ಬಾಳೊಂದು ಚದುರಂಗದ ಆಟ ಮೈದಾನ, ಆಟಗಾರರಿಗೆ ಅವಕಾಶ ಸಿಗಬೇಕು ಸಮಾನ. ಸರಿ ತಪ್ಪು ಮಾತಿನಿಂದ ಆಗಲಿ ಸಂಧಾನ, ಸಂಸಾರದ ನಡುವೆ ಇರಲಿ ಅಭಿಮಾನ. ನೀನು ಗೆದ್ದಾಗ ಹಿಗ್ಗಿ ಬೀಗದಿರು, ಎದುರಾಳಿ ಸೋತಾಗ ಹೀಯಾಳಿಸದಿರು. ಹೇಳಿತನವೇ ಸೋಲಿಗೆ ಕಾರಣ ಮರೆಯದಿರು, ಪ್ರತಿ ಹೆಜ್ಜೆ ಇಡುವಾಗಲೂ ಜಾಗೃತೆಯಾಗಿರು. ಅರಿತು ನಡೆದರೆ ಜೀವನ ಬಂಗಾರ, ದೈವಾನುಗ್ರಹ ಇದ್ದರೆ ಬಾಳು ಸುಂದರ. ಸಾಧನೆಯಿಂದ ಹೆಸರಾಗುವುದು ಅಮರ, ಅಮ್ಮನಿಗಾಗುವುದು ಸಂತೋಷ ಅಪಾರ. ದೇವರ ಆಟ ಪ್ರಕೃತಿ ನಿಯಮವದು, ನಿಯಮ ಮೀರಿದರೆ ದಾರಿ ತಪ್ಪುವುದು. ಅರಿಯದೆ ನಡೆದಾಗ ಸೋಲಾಗುವುದು,
ಸೋತು ಗೆದ್ದಾಗಲೇ ಕಷ್ಟದ ಅರಿವಾಗುವುದು. ಅವಕಾಶ ಕೈದಲ್ಲಿ ಮರ ಸರಿತಪ್ಪು ಹುಡುಕುವ ಸರದಿ ನನ್ನದೀಗ. ಹಲವು ಬಾರಿ ನನ್ನ ತಪ್ಪುಗಳನ್ನು ನೆನೆದೇ ಬೆಚ್ಚಿದ್ದೇನೆ. ಪರರ ತಪ್ಪು ಹುಡುಕಿ ಮೆರೆದ ಗಣ್ಯರೆಲ್ಲ ನನ್ನಂತೆ ತಾನೆ. ದಿನದ ಕೊನೆಗೆ ನೇಸರನ್ನು ಪಶ್ಚಿಮದಲ್ಲಿ ಸುಸ್ತಾಗುತ್ತಾನೆ. ಸಂಜೆ ದಾರಿಯಲ್ಲಿ ದಣಿದಂತೆ ನಾನು ಸಾಕಾಗಿದ್ದೇನೆ. ಈ ಎಲ್ಲ ಆಸೆಗಳಿಗೆ ಅರ್ಥವೇ ಇಲ್ಲ ಎನಿಸಿಬಿಟ್ಟಿದೆ. ಭೂತ ವರ್ತಮಾನ ಕಳೆದರೆ ಭವಿಷ್ಯ ಯಾರಿಗೆ ಗೊತ್ತಿದೆ? ತೀರದ ಹಠಕ್ಕೆ ಮೋಜುಗಾರ, ಬಯಕೆಯ ಬೆನ್ನು ಬಿದ್ದವ, ಗೆದ್ದ ಬಯಕೆ ಸೋತ ಇಂಗಿತ, ತೃಪ್ತಿಯ ಮೆಲುಕು ಹಡೆಯದು. ಹುಟ್ಟಿ ಬೆಳೆದು ಬದುಕು ಕಟ್ಟಿ ಗುರಿ ಮುಟ್ಟುವುದು ಕಷ್ಟ. ಗೆದ್ದು ಬೇಗಿದ್ದೇನೆ, ಕಾಲನ ಕೊನೆಗೆ ಒಪ್ಪುವುದು ಅವನಿಷ್ಟ. ಇಚ್ಛೆ ಕೇಳದೆ ಬಟ್ಟೆ ಕಳಚಿದಂತೆ ದೇಹ ತ್ಯಾಗ ಖಚಿತ. ಯಾವುದನ್ನು ಗೆಲ್ಲಲಾರೆ, ಸೋಲುವುದಕ್ಕೆ ಇನ್ನೇನಿದೆ? ಧರ್ಮ ಕರ್ಮ ಬಿಡುವುದೇ ಕಾಡುವುದು, ಸತ್ತ ಮೇಲೆ ಪ್ರಾರಬ್ಧ. ಕೋಪ ತಾಪ ಪ್ರತಾಪ ಎಲ್ಲವೂ ದೇಹವಿಲ್ಲದೆ ಶೂನ್ಯ ಸ್ತಬ್ಧ. ಕೋಪ ತಾಪ ಪ್ರತಾಪ ಎಲ್ಲವೂ ದೇಹವಿಲ್ಲದೆ ಶೂನ್ಯ ಸ್ತಬ್ಧ. ಧನ್ಯವಾದಗಳು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನ ಡಾಕ್ಟರ್ ಭರತ್ ಕುಮಾರ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲ್ಕುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಭರತ್ ಕುಮಾರ್ ಅವರ ನೇತೃತ್ವದಲ್ಲಿ ಪೋಲಿಯೋ ಲಸಿಕೆಯನ್ನು ಮಕ್ಕಳಿಗೆ ಹಾಕಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶಶಿಧರ್, ಕಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರದೋಷ್, ಪ್ರಾಥಮಿಕ ಆರೋಗ್ಯ ಸುರಕ್ಷಿತಾಧಿಕಾರಿ ಬೋಜಮ್ಮ, ಉಪಾಧ್ಯಕ್ಷೆ ಎಲಿಜಬೆತ್, ಅಂಗನವಾಡಿ ಕಾರ್ಯಕರ್ತರಾದ ಮಂಜುಳಾ, ನವಿದಾಬಿ, ನಂದಿನಿ, ಸಹಾಯಕಿ ಫಾತಿಮಾ ಉಪಸ್ಥಿತರಿದ್ದರು. ಉಪಾಧ್ಯಕ್ಷರಾದ ಶ್ರೀಮತಿ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿನ ಗ್ರಾಮಸ್ಥರೇ ಮತ್ತು ಪಲ್ಸ್ ಪೋಲಿಯೋ ಲಸಿಕೆಯಾಗಿ ಹಾಕುವಂತಹ ಜೋಪುಟಾಣಿ ಮಕ್ಕಳಿಗೆ ಎಲ್ಲರಿಗೂ ನನ್ನ ಸ್ವಾಗತ ಕೋರ್ತಾ. ಈ ದಿನ 0 5 ವರ್ಷದ ಒಳಗೆ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕ್ತಿದ್ವಿ. ಮುಂಚೆ ನಿಮ್ಗೆ ಗೊತ್ತಿರೋಂಗೆ ವರ್ಷ ಹಾಕೊಂಡ್ ಬರ್ತಿದ್ವಿ. ಲಾಸ್ಟ್ ಇಯರ್ ಒಂದು ಮಿಸ್ ಆಗಿದೆ, ಈ ವರ್ಷ ಮತ್ತೆ ಸ್ಟಾರ್ಟ್ ಆಗಿದೆ. ಏನಕ್ಕೆಂದ್ರೆ ನೆರೆಹೊರೆ ದೇಶಗಳು ಏನಂತ ಹೇಳ್ತೀವಿ ನಾವು, ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಈ ಕಡೆ ಎಲ್ಲ ಪೋಲಿಯೋ ಮಕ್ಕಳೆಲ್ಲ ಕಂಡು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ದೇಶಕ್ಕೆ ಲಾಸ್ಟ್ ಕಂಡು ಬಂದಿದ್ದು 2011ರಲ್ಲಿ ಗೊತ್ತಾಯ್ತಾ, ಲಾಸ್ಟ್ ಪೋಲಿಯೋ ಕಂಡಿದ್ದು. ಅದಾದ್ಮೇಲೆ ಎಲ್ಲ ಸ್ಟಾಪ್ ಆಗಿದೆ. ಸೊ ಅದಕ್ಕೂ ಮತ್ತೆ ನಮ್ಮಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಲಸಿಕೆನ ಹಾಕ್ತಾ ಇರ್ತೀವಿ, ವರ್ಷ ಹಾಕ್ತಾ ಇರ್ತೀವಿ. ಗೊತ್ತಿರ್ಬೋದು ನಿಮ್ಗೆ ಪೋಲಿಯೋ ಕಾಯಿಲೆಗಳು ಮಕ್ಳಿಗೆ ಬಂದ್ರೆ ಹೆಂಗಿರ್ತದೆ, ಟಿವಿಲೆಲ್ಲ ನೋಡಿರ್ತೀರಾ. ಮಕ್ಳಿಗೆ ಕಾಲೇ ಬರಲ್ಲ, ಸೊಟ್ಟಾಗಿ ನಡೀತಾ ಇರ್ತಾರೆ, ಬೆಳವಣಿಗೆ ಆಗಲ್ಲ. ಈ ತರ ಕಾಯಿಲೆಗಳು ಬಂದ್ರೆ ಮಕ್ಳಿಗೆ ಪರ್ಮನೆಂಟ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ನಡೆಯಕ್ಕೂ ಆಗಲ್ಲ, ಮಕ್ಳಿಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈಗ ಅದನ್ನ ಪೋಲಿಯೋ ಕಾಯಿಲೆ ತಡೆಗೊಳಿಸೋದಕ್ಕೋಸ್ಕರ ನಾವು ಇಲ್ಲಿ ಲಸಿಕೆ ಕೊಡ್ತಾ ಇರ್ತೀವಿ ವರ್ಷ. ಈಗ ಮಾಮೂಲಿ ನೀವು ಏನು ರೂಟೀನ್ ಇಂಜೆಕ್ಷನ್ ಕೊಡ್ತಾ ಇರ್ತೀವಿ. ಇವತ್ತೇನು ವಿಶೇಷ ಏನಂದ್ರೆ ಎಲ್ಲ ಮಕ್ಕಳು 0 ಇಂದ 5 ವರ್ಷ ಎಲ್ಲ ಕಡೆ ಏನೇನು ಮಕ್ಕಳು ಇದ್ದಾರೆ ಎಲ್ಲ. ನ್ಯೂಸ್ ಸಂಗಮಕ್ಕಾಗಿ ಮಂಜುಳಾ ಬಿಆರ್, ಬೈಲ್ಕುಪ್ಪೆ. ನಾಪೋಕ್ಲು ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಭಾನುವಾರ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪಂಚಾಯತ್ ಸದಸ್ಯರು, ಸ್ಥಳದಾನಿಗಳಾದ ಪುಲ್ಲೇಟಿರ ಅರುಣ ಬೇಗ,
ಪಂಚಾಯತ್ ಸದಸ್ಯರಾದ ಹೇಮಾ ಅರುಣ್ ಮತ್ತು ಇಲ್ಲಿನ ಪೊಲೀಸ್ ಠಾಣೆಯ ಎಎಸ್ಐ ರಾಮಕೃಷ್ಣ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಕುಲೇಟಿರ ಅರುಣಬೇಬಾ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಪೋಲಿಯೋ ಮಹತ್ವದ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭ ಅಂಗನವಾಡಿ ಕಾರ್ಯಕರ್ತರಾದ ಭಾಗ್ಯವತಿ, ಪವಿತ್ರ, ಸುಜಾತ, ಆಶಾ ಕಾರ್ಯಕರ್ತರಾದ ರಮ್ಯಾ ಹಾಗೂ ಪೋಷಕರು, ಮಕ್ಕಳು ಹಾಜರಿದ್ದರು. 75 ವರ್ಷಗಳ ಸುವರ್ಣ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿ ಪಲ್ಸ್ ಪೋಲಿಯೋ ಮುಕ್ತ ಭಾರತ ಮಾಡಬೇಕು ಎನ್ನುವ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೊಡಗು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ನಾವು ಪ್ರಾಣಿ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ 5 ವರ್ಷದ ಪ್ರತಿಯೊಂದು ಮಗುವಿಗೂ ಇದಕ್ಕಿಂತ ಮುಂಚೆ ಎಷ್ಟು ಬಾರಿ ಹಾಕಿದ್ರು ಈ ಒಂದು ದಿವಸ 1ನೇ ಹಂತವಾಗಿ ಪಲ್ಸ್ ಪೋಲಿಯೋ ಹನಿಯನ್ನು ಹಾಕುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗ್ರಾಮ ಪಂಚಾಯತ್ ಆಗಿ ಸದಸ್ಯರಾದ ಹೇಮಾವತಿ ಅರುಣಬೇಬರವರೇ, ಪೊಲೀಸ್ ಅಧಿಕಾರಿ ರಾಮಕೃಷ್ಣರವರೇ, ಅಂಗನವಾಡಿ ಕಾರ್ಯಕರ್ತರೇ, ವಿಶೇಷವಾಗಿ ತಮ್ಮ ಮಕ್ಕಳನ್ನು ಚಳಿಯಲ್ಲಿ ಸಮೇತ ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಬಂದಿರತಕ್ಕಂಥ ಮುದ್ದು ಮಕ್ಕಳೇ, ಅವರ ತಂದೆ ತಾಯಿಯಂದರೆ, ಬಹುಶಃ ಈಗಾಗಲೇ ಸರ್ಕಾರದ ದೂರದೃಷ್ಟಿ ಯೋಜನೆ ಪಲ್ಸ್ ಪೋಲಿಯೋ 1 ಹನಿ 5 ವರ್ಷದ ಮಕ್ಕಳಿಗೆ, ಯಾಕೆಂತ ಹೇಳಿದ್ರೆ ನಾವು ಮುಂದುವರೆದ ಈ ದಿನ ಯುಗದಲ್ಲಿ ಮುಂಚೆ ಕೈಕಾಲು ಸೇರಿದ್ರೆ ಕೊಂಡ್ರು, ಕಣ್ ಕಾಣ್ತಿದ್ರೆ ಕೂಡ್ರು, ಕಿವಿ ಕೇಳಿದ್ರೆ ಕಿವುಡ್ರು. ಈಗ ಸರ್ಕಾರದಲ್ಲಿ ಏನು ನಮ್ಮ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಬೇಲೂರಿನ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿ ಕಾರ್ಮಿಕರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೇಲೂರಿನ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿ ಕಾರ್ಮಿಕರ ಸಂಘದಿಂದ ಏರ್ಪಡಿಸಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಸೇವಾ ಮನೋಭಾವನೆ ಅನ್ನುವುದು ಮುಖ್ಯ. ದುಡಿಮೆಯಲ್ಲಿ ಸಮಾಜಮುಖಿ ಕಾರ್ಯಕ್ಕೆ ಬಳಕೆ ಮಾಡುತ್ತಿರುವುದು ಶ್ಲಾಘನೀಯ. ಕಣಚೂರು ಆಸ್ಪತ್ರೆ ವೈದ್ಯರ ನೆರವಿನೊಂದಿಗೆ ಶಿಬಿರ ನಡೆಸುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲಾರದೆ, ಬೇಲೂರಿನಿಂದ ಕಣಚೂರಿಗೆ ನೇರವಾಗಿ ರಾಜ್ಯ ರಸ್ತೆ ಸಾರಿಗೆ ಬಸ್ ಸಂಚಾರ ಆರಂಭಿಸುವುದಾಗಿ ಭರವಸೆ ನೀಡಿದರು. ಕಣಚೂರು ಮೆಡಿಕಲ್ ಕಾಲೇಜು ಅಧ್ಯಕ್ಷ ಯುಕೆ ಮೋನು ಮಾತನಾಡಿ, 13 ವರ್ಷದ ಹಿಂದೆ ಆರಂಭವಾದ ನಮ್ಮ ಆಸ್ಪತ್ರೆಯಲ್ಲಿ 1200 ಹಾಸಿಗೆಯುಳ್ಳ ಆಸ್ಪತ್ರೆ. ಆರ್ಥಿಕವಾಗಿ ತೊಂದರೆಯಲ್ಲಿರುವವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತಿದೆ. ಔಷಧಿ ಹೊರತುಪಡಿಸಿ ಊಟ, ತಿಂಡಿ, ತಪಾಸಣೆ, ಚಿಕಿತ್ಸೆ ಎಲ್ಲವೂ ಉಚಿತವಾಗಿದೆ ಎಂದರು. ಇದೇ ವೇಳೆ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿ ಕಾರ್ಮಿಕರ ಸಂಘದಿಂದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭ ಪುರಸಭಾ ಅಧ್ಯಕ್ಷ ಉಷಾ ಸತೀಶ್, ಡಾಕ್ಟರ್ ಚಂದ್ರಮೌಳಿ, ಬಿಕೆ ಭಗವಾನ್, ಡಾಕ್ಟರ್ ಅಶೋಕ್ ಲಯನ್ಸ್, ಅಧ್ಯಕ್ಷ ತಾರಮಣಿ ಸುರೇಶ್, ಕಸಾಪ ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿದರು. ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕ ಸಂತೋಷ್, ಡಾಕ್ಟರ್ ಶ್ರೀಕಾಂತ್ ಹೆಗ್ಡೆ ಅಧ್ಯಕ್ಷತೆ ಕೇಬಲ್ ವಿಜಯ್ ಕುಮಾರ್ ವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಸುಧೀಂದ್ರ ಮಾತನಾಡಿದರು. ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ, ಉದ್ಯಮಿ ಬಿಎಂ ಸಂತೋಷ್ ಶಿಬಿರಕ್ಕೆ ಆಗಮಿಸಿ ಶುಭ ಹಾರೈಸಿ ತುರ್ತ ಕಾರ್ಯ ನಿಮಿತ್ತ ತೆರಳಿದರು. ವಿದ್ಯಾ ಸಿಬ್ಬಂದಿ ಸಂಘದ ಪದಾಧಿಕಾರಿಗಳು ಇದ್ದರು. ನಿಜವಾಗ್ಲೂ ಸಹ ಒಂದು ಖುಷಿಯಾದಂಥ ಸಂಗತಿ. ನಾನು ಮತ್ತೊಮ್ಮೆ ಆ ಪರಮಾತ್ಮನ ಬೇಡ್ಕೊಳ್ಳೋದಿಷ್ಟೇ, ನಿಮ್ಮ ಸೇವೆ ತುಂಬ ಅಭೂತಪೂರ್ವವಾಗಿರ್ತಕ್ಕಂಥ ಸೇವೆ. ಈ ಸೇವೆ ಇದೇ ರೀತಿಯಲ್ಲಿ ಮುಂದೆ ಅರಿಲಿ. ಆ ಭಗವಂತ ಒಂದು ಗಾದೆ ಹೇಳ್ತಾರೆ, ಕೊಟ್ಟಿದ್ದು ನನಗೆ ಬಚ್ಚಿಟ್ಟಿದ್ದು ಪರರಿಗೆ. ನಾವು ಎಷ್ಟನ್ನು ಕೊಡ್ತೀವಿ, ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ನಿಮ್ಮ ಜೊತೆ ನಾನು ನಿಲ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಸೇವೆಗಳು ಮುಂದುವರಿಲಿ. ನಾವು ಚಾರ್ಜ್ ಮಾಡುವುದಿಲ್ಲ. ಕಣಚೂರು ಆಸ್ಪತ್ರೆ 1200 ಆಸನವುಳ್ಳ ಬೆಡ್ಡಿನ ಆಸ್ಪತ್ರೆ. ಕಣಚೂರು ಆಸ್ಪತ್ರೆ ಸ್ಥಾಪನೆಯಾಗಿದ್ದು ಮಂಗಳೂರಲ್ಲಿ ಕೊರತೆ ಇರುವುದರಿಂದ ಅಲ್ಲ. ಆಸ್ಪತ್ರೆ ನಮ್ಮ MLA ಹೇಳಿದಾಗೆ ನಮ್ಮ ದೇಶದಲ್ಲೇ ಮುಂಚೂಣಿಯಲ್ಲಿರುವ KMC ಆಸ್ಪತ್ರೆ ಇದೆ, ಜ್ಞಾನಪಯ ಆಸ್ಪತ್ರೆ ಇದೆ, ಬಾದರ್ ಮುಲ್ಲಾರಿ ಇದೆ, ನಿಟ್ಟೆ ಯೂನಿವರ್ಸಿಟಿ ಇದೆ, ಅನೇಕ ಆಸ್ಪತ್ರೆಗಳಿದೆ. ಅದೆಲ್ಲವೂ ಆದ ಮೇಲೆ ಕಳೆದ 13-14 ವರ್ಷದಿಂದ ಕಣಚೂರು ಆಸ್ಪತ್ರೆ ತಲೆದೋರ್ತು. ಯಾಕೆ ತಲೆದೋರ್ತು ಅಂದರೆ, ನಮ್ಮ ಪದ್ಧತಿ ಇದೆ, ಸನಾತನ ಧರ್ಮದ ಒಂದು ಪದ್ಧತಿಯೂ ಇದೆ, ಇನ್ನಿತರ ಮುಸಲ್ಮಾನರಲ್ಲೂ ಇದೆ, ಕ್ರೈಸ್ತರಲ್ಲೂ ಇದೆ. ವಯಸ್ಸಾದವರಿಗೆ, ಆರ್ಥಿಕವಾಗಿ ಹಿಂದುಳಿದವರು, ಇಲ್ಲಿ ನನ್ನ ಸ್ನೇಹಿತರು ಮೊಹಮ್ಮದ್ ಬಂದರು, ಆರ್ಥಿಕವಾಗಿ ಹಿಂದುಳಿದವರು ಕಾಯಿಲೆ ಬಂದರೆ ಮಲಗಿಸ್ಬಿಟ್ಟು ತುಳಸಿ ನೀರು ಹಾಕೋದು, ಇವ್ರನ್ನ ಸಾಯಲಿಕ್ಕೆ ಬಿಡುವುದು. ಇನ್ನು ಮುಸಲ್ಮಾನರಾದರೆ ಕುರಾನ್ ಓದಿಸಿಬಿಟ್ಟು ಅವರಿಗೆ ಸುತ್ತಮುತ್ತ ಏನು ಅಂತ ಹೇಳಿದರೆ, ಹಣ ಇಲ್ಲ ಅಂತೇಳಿ ನನ್ನ ಹತ್ರ ಔಷಧಿಗೆ ಸಾಧ್ಯ ಇಲ್ಲ, ನಾನಿನ್ನು ಸಾಯುವುದು ಅಂಥೇಳಿ ಯಾರೂ ಸಾಯಬಾರ್ದು. ನೀವು ಈ ಚೀಟಿಯಲ್ಲಿ ಕಳಿಸಿ
14 ವರ್ಷ ಆಯಿತು ಆಸ್ಪತ್ರೆಯಲ್ಲಿ. ಇವತ್ತಿನವರೆಗೆ 1 ರೂಪಾಯಿ ಡಾಕ್ಟ್ರುಗಳ ಚಾರ್ಜ್, ತಪಾಸಣೆ ಚಾರ್ಜ್ ಮಾಡಲಿಲ್ಲ, ನರ್ಸ್ಗಳ ಚಾರ್ಜ್ ಮಾಡಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಟೀ, ಮಧ್ಯಾಹ್ನದ ಊಟ, ಸಂಜೆ ಟೀ, ರಾತ್ರಿ ಊಟ, ಅತ್ಯುತ್ತಮವಾದ ಊಟ ಪೇಷಂಟ್ಗಳಿಗೆ ಇಷ್ಟು ವರ್ಷ 30 ಆಗಿ ಇವತ್ತು ಈಗ ಮಧ್ಯಾಹ್ನ 12:30 ಗಂಟೆವರೆಗೆ ಕೊಟ್ಟಿದ್ದೇವೆ. ಆದರೆ ಏನು ನಿಮಗೆ ಔಷಧಿ ಬೇಕು ಅದು ದುಡ್ಡು ಕೊಟ್ಟು ತಗೊಳ್ಬೇಕು. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಬೇಲೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಸಕರಾದ ಎಚ್ ಕೆ ಸುರೇಶ್ ಅವರು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪೋಲಿಯೋ ಪ್ರಕರಣ ರಾಜ್ಯದಲ್ಲಿ ಇಲ್ಲವೆಂಬ ಮಾಹಿತಿ ಇದ್ದು, ಪಕ್ಕದ ದೇಶದಲ್ಲಿ ಪೋಲಿಯೋ ಪ್ರಕರಣ ಹೆಚ್ಚು ಇರುವುದರಿಂದ ಮುಂಜಾಗ್ರತೆಯಾಗಿ ಇಲ್ಲಿಯೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲಾಗುತ್ತಿದ್ದು, ಕಡ್ಡಾಯವಾಗಿ ಪೋಲಿಯೋ ಹನಿ ಹಾಕಿಸಿಕೊಳ್ಳುವಂತೆ ಶಾಸಕ ಎಚ್ ಕೆ ಸುರೇಶ್ ಕರೆ ನೀಡಿದರು. ಇಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನಲ್ಲಿ 1.97 ಸಾವಿರ ಜನಸಂಖ್ಯೆ ಇದ್ದು, 4 ವರ್ಷದೊಳಗಿನ 11.221 ಮಕ್ಕಳಿದ್ದು, ಇವರೆಲ್ಲರಿಗೂ ಪಲ್ಸ್ ಹನಿ ಹಾಕಿಸುವುದು ಒಳ್ಳೆಯದು. ಇದರಿಂದ ವಿಕಲಚೇತನದಿಂದ ಹೊರಗುಳಿಯಲಿದ್ದಾರೆ ಎಂದರು. ಪುರಸಭಾ ಅಧ್ಯಕ್ಷ ಉಷಾ ಸತೀಶ್ ಮಾತನಾಡಿ, ರಾಜ್ಯಾದ್ಯಂತ ಪೋಲಿಯೋ ಹನಿ ಹಾಕಿಸುವ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವಿಕಲತೆಯಿಂದ ದೂರವಿರಲು ಪೋಲಿಯೋ ಹನಿ ಹಾಕಿಸಬೇಕೆಂದರು. ಆಸ್ಪತ್ರೆ ನೋಡಲ್ ಅಧಿಕಾರಿ ಡಾಕ್ಟರ್ ಚೇತನ್ ಮಾತನಾಡಿದರು. ಹತ್ವಾರ್ ಕುಟುಂಬದಿಂದ 1 ದಿನ ಮಗುವನ್ನು ಕರೆತಂದು ಪೋಲಿಯೋ ಹನಿ ಹಾಕಿಸಿದ್ದು ಕಂಡುಬಂತು. ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಲಕ್ಷ್ಮಿ, ಡಾಕ್ಟರ್ ಮಂಜುನಾಥ್, ರೋಟರಿ ಸಂಸ್ಥೆ ಅಧ್ಯಕ್ಷ ರಂಗನಾಥ್ ಪೋಲಿಯೋ ಲಸಿಕೆ ಹಾಕಿಸುವ ಕುರಿತು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ ಮಾಹಿತಿ ಒದಗಿಸಿದರು. ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ದಯಾನಂದ್, ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ ಮಂಗಳಮ್ಮ, ಆಶಾ ಮೇಲ್ವಿಚಾರಕಿ ವಂದನಾ ಇತರರು ಇದ್ದರು. ಲಸಿಕೆ ಕಾರ್ಯಕ್ರಮವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಎಲ್ಲ ಮಕ್ಕಳ ಪಲ್ಸ್ ಪೋಲಿಯೋವನ್ನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 2014ರಲ್ಲಿ ಪಲ್ಸ್ ಪೋಲಿಯೋ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಹೊರದೇಶಗಳಲ್ಲಿ ಆಗ್ತಕ್ಕಂತಹ ಮುಂಜಾಗ್ರತೆಯ ಕ್ರಮವಾಗಿ ಇವತ್ತು ಭಾರತ ದೇಶಾದ್ಯಂತ, ಅದರಲ್ಲೂ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪಲ್ಸ್ ಪೋಲಿಯೋವನ್ನು ಈ ದಿನವನ್ನು ಆಯ್ಕೆಯನ್ನು ಮಾಡಿಕೊಂಡು ಎಲ್ಲ ಮಕ್ಕಳುಗಳನ್ನ 5 ವರ್ಷದ ಒಳಪಟ್ಟಂತೆ ಎಲ್ಲ ಮಕ್ಕಳಿಗೂ ಸಹ ಪಲ್ಸ್ ಪೋಲಿಯೋ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಹುಶಃ ಬೇಲೂರು ತಾಲೂಕಲ್ಲಿ 1,97,957 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. 5 ವರ್ಷದ ಒಳಗಡೆ ಇರ್ತಕ್ಕಂಥದ್ದು 11,321 ಮಕ್ಕಳು ಇರ್ತಕ್ಕಂಥದ್ದು. ಆ ಮಕ್ಕಳುಗಳಿಗೆ ಸಂಪೂರ್ಣವಾಗಿ ಇವತ್ತು ಪ್ರಾರಂಭಿಕವಾಗಿ ಮಾತ್ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮನೆಗೆ ತೆರಳಿ ಆವಾವ ಕೇಂದ್ರಗಳಲ್ಲಿ ಏನು ಗ್ರಾಮಗಳು 86 ಗ್ರಾಮಗಳಿರ್ತಕ್ಕಂಥದ್ದು, ಬೂತ್ ಸಂಖ್ಯೆ ಇರ್ತಕ್ಕಂಥದ್ದು 10, ಅಲ್ಲಿ ಎಲ್ಲದನ್ನೂ ಸಹ ನಮ್ಮ ವೈದ್ಯಾಧಿಕಾರಿಗಳು ಎಲ್ಲದನ್ನೂ ಸಹ ಇದನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ಸದುಪಯೋಗವನ್ನು ಸಾರ್ವಜನಿಕವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ. ಬೇಲೂರು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ. ತಮ್ಮ ಮನೆಯಲ್ಲಿರ್ತಕ್ಕಂಥ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳುಗಳನ್ನ ದಯವಿಟ್ಟು ಪಲ್ಸ್ ಪೋಲಿಯೋವನ್ನು ಕೊಡಿಸಿ. ಯಾಕೆಂದರೆ ಮುಂಜಾಗ್ರತೆಯಾಗಿ ನಾಳೆ ಯಾವುದೇ ಅಂಗವಿಕಲತೆಗೆ ಒಳಗಾಗಬಾರದು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೀನಿ. ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಬೇಲೂರು ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ವಿನಂತಿಯನ್ನು. ವೇದಿಕೆಯಲ್ಲಿರುವಂಥ ಮಾನ್ಯ ಶಾಸಕರಾದ ಸುರೇಶಣ್ಣನವರೇ ಹಾಗೂ ತಾಲೂಕು ದಂಡಾಧಿಕಾರಿಗಳಂಥ ಶ್ರೀಧರ್ ಸರ್ ಅವರೇ ಹಾಗೂ ಈ ಹಾಸ್ಪಿಟ್ಲಿನ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ವಿಜಯ್ ಕುಮಾರ್ ಅವರು, ಜಯಲಕ್ಷ್ಮಿ ಮೇಡಮ್ ಅವರೇ ಹಾಗೂ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರೇ ಹಾಗೂ ಎಲ್ಲ ಹಾಸ್ಪಿಟಲ್ ಸಿಬ್ಬಂದಿ ವರ್ಗದವರು, ಇವತ್ತು ರಾಜ್ಯಾದ್ಯಂತ ಏನು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಯೋಜಿಸಿದೆ. ಇದು ಮಕ್ಕಳ ಭವಿಷ್ಯ ಹಾಗೂ ರಕ್ಷಣೆಯ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಪ್ರತಿಯೊಬ್ಬರು ಪೋಷಕರು ಸಹ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಾಕಿಸೋದ್ರಿಂದ ಮಕ್ಕಳ ಅಂಗವಿಕಲತೆ ವೈಫಲ್ಯವನ್ನು ತಡೆಗಟ್ಟಬಹುದು. ಹಂಗಾಗಿ 2 ಅಡಿ ಏನು ನಾವು ಹಾಕಿಸ್ತೀವಿ ಅದಕ್ಕೆಲ್ಲ ಮಕ್ಕಳಿಗೆ ಸಹ ರಕ್ಷಣೆ ದೊರಕುತ್ತೆ ಅಂತ ಎಲ್ಲರಿಗೂ ಧನ್ಯವಾದಗಳು. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇರೋದ್ರಿಂದ ನಮಗೆ ಇದು ಮತ್ತೆ ಹರಡಬಹುದಾದಂಥ ಸಂಖ್ಯೆ ಇರೋದ್ರಿಂದ ನಾವು ವರ್ಷ ಪಲ್ಸ್ ಪೋಲಿಯೋ ಮಾಡ್ತೀವಿ. ಇದ್ರ ಜೊತೆ ನಾವು ಹುಟ್ಟಿದ ಮಕ್ಕಳಿಗೂ ನಾವು ನಮ್ಮ ರಾಜ್ಯದಲ್ಲಿ ನಮ್ಗೆ ಏನು ಕಾರ್ಯಕ್ರಮ ಇದೆಯೋ ನಮ್ಮ ಅಂಗನವಾಡಿಲಿ ಮತ್ತು ನಮ್ಮ ಸಿಸ್ಟರ್ಗಳು ಎಲ್ಲ ಏನೇನು ಲಸಿಕೆ ಹಾಕಬೇಕು ಅದೆಲ್ಲ ಹಾಕ್ತಾ ಇದ್ದಾರೆ.
ಇದು ಸಾಯಂಕಾಲ 5 ಗಂಟೆವರೆಗೂ ಇರ್ತದೆ. ಇದು ಎಲ್ಲ ಸದುಪಯೋಗ ಮಾಡ್ಕೋಬೇಕು. ಆಮೇಲೆ ನಾಳೆ ನಾಡಿದ್ದು ನಾವು ಮನೆಗೆ ತೆರಳಿ ನಮ್ಮ ಸಿಸ್ಟರ್ಗಳು ಎಲ್ಲದೂ 100% ಈಗ ಬೇಲೂರಲ್ಲಿ 11,321 ಮಕ್ಕಳು ನಮ್ಮಲ್ಲಿ ಇರೋದ್ರಿಂದ ಎಲ್ಲ ಮಕ್ಕಳು ಅಕಸ್ಮಾತ್ ನಮಗೆ ಇವತ್ತು ಸಿಗದೆ ಹೋದರೆ ನಾಳೆ ನಾವು ಹಳ್ಳಿಗೆ ತೆರಳಿ ಇದು ನಮ್ಮ ಮಕ್ಕಳಿಗೆಲ್ಲ ನಾವು ಲಸಿಕೆ ಹಾಕ್ತೀವಿ ಅಂತ ನಾವು ಹೇಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಯಂತ್ರ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಅಮಾನತಿಗೆ ಹಾಗೂ ಕ್ರಮಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಆಗ್ರಹಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 24 ಲಕ್ಷ ರು ಬೆಲೆ ಬಾಳುವ ಸ್ಕ್ಯಾನಿಂಗ್ ಯಂತ್ರ ಕಳವಾಗಿದ್ದು, ನಂತರ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆಯ ಡಿ ದರ್ಜೆ ನೌಕರ ಕೆಇ ಪ್ರದೀಪ್ ಅವರನ್ನು ಅಮಾನತುಪಡಿಸಲಾಗಿದ್ದು, ಇವರಿಗೆ ಸಹಕಾರ ನೀಡಿದ ಆಂಬ್ಯುಲೆನ್ಸ್ ಚಾಲಕ ಸುಫಿಯಾನ್ ಅವರ ಮೇಲೆ ಪೊಲೀಸರಿಗೆ ದೂರು ನೀಡಲಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಕುರಿತು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಜಯಲಕ್ಷ್ಮಿ, ಯಂತ್ರೋಪಕರಣಗಳ ಮೇಲ್ವಿಚಾರಕಿ ಶಶಿಕಲಾ ಅವರ ನಿರ್ಲಕ್ಷ್ಯದ ಬಗ್ಗೆ ಮೇಲಾಧಿಕಾರಿಗಳಿಗೆ ವರದಿ ನೀಡಲಾಗುವುದು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ತಿಳಿಸಿದರು. ಆಸ್ಪತ್ರೆಯಲ್ಲಿನ ಉಪಕರಣಗಳು ಕಣ್ಮರೆಯಾಗುತ್ತಿರುವ ಕುರಿತು ಶಾಸಕ ಎಚ್.ಕೆ. ಸುರೇಶ್ ಅಧಿಕಾರಿಗಳ ಗಮನಕ್ಕೆ ತಂದು ತನಿಖೆ ಮಾಡುವಂತೆ ಸೂಚಿಸಿದರು. ಸ್ಕ್ಯಾನಿಂಗ್ ಯಂತ್ರ ನಾಪತ್ತೆ ಪ್ರಕರಣ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸೂಕ್ತ ತನಿಖೆಗೆ ಒತ್ತಾಯಿಸಿದರು. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆದರ್ಶ ನೇತೃತ್ವದಲ್ಲಿ ಖಂಡಿಸಿದರು. ಇಂದು ಆಸ್ಪತ್ರೆಗೆ ಆಗಮಿಸಿದ ಪರಿಣಿತರ ತಂಡ ಸ್ಕ್ಯಾನಿಂಗ್ ಯಂತ್ರ ಪರಿಶೀಲಿಸಿ ವರದಿಯನ್ನು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ನೀಡಿತ್ತು. ಸ್ಕ್ಯಾನಿಂಗ್ ಯಂತ್ರ ಉತ್ತಮವಾಗಿದ್ದು 4 ಬಾರಿ ಮಾತ್ರ ಪರೀಕ್ಷಾರ್ಥ ಬಳಕೆಯಾಗಿದೆ. ಆದರೆ ನೌಕರ ಮನೆಗೆ ತೆಗೆದುಕೊಂಡು ಹೋಗಿದ್ದು ಸರಿಯಲ್ಲ ಎಂಬ ಕಾರಣಕ್ಕೆ ಶಿಸ್ತು ಕ್ರಮ ಜರುಗಿಸಲಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಕಾರಣ ನೀಡಿ ಡಾಕ್ಟರ್ ಜಯಲಕ್ಷ್ಮಿ ನಾಯಕ್ ಹಾಗೂ ಶಶಿಕಲಾ ಅವರ ಹುದ್ದೆ ಬದಲಾಯಿಸಬೇಕಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಡಾಕ್ಟರ್ ಚೇತನ್, ಡಾಕ್ಟರ್ ವಿಜಯ್, ಡಾಕ್ಟರ್ ಪ್ರದೀಪ್ ಕುಮಾರ್, ಡಾಕ್ಟರ್ ದೇವರಾಜ್ ಇತರರಿದ್ದರು. ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಅಧಿಕಾರಿಗಳು ಇಲ್ಲಿದ್ದಾರೆ. ಅವರು ಇಲ್ಲಿನ ಜವಾಬ್ದಾರಿ ವೈದ್ಯಾಧಿಕಾರಿ ಜವಾಬ್ದಾರಿ ಕೊಟ್ಟಿದ್ದಾರಲ್ವಾ, ಅಲ್ಲಿ ಇಲ್ಲ ಒಂದು ಕಮಿಟಿನೂ ಬೇರೆ ಇದೆ. ಕಮಿಟಿ ಅಂದ್ರೆ ಏನೇನು ಏನಾದ್ರು ಯೂಸ್ ಆಗಿದ್ರೆ ಗೊತ್ತಾಗುತ್ತಲ್ಲ. ಸಾವಿತ್ರಿ ಮೇಡಮ್ ಅಂದ್ಬಿಟ್ಟು ಗೈನಕಾಲಜಿಸ್ಟ್, ಇನ್ನೊಬ್ರು ಸೋಷಿಯಲ್ ವರ್ಕರ್ ಅಂತ ಬಂದಿದ್ರು, ಇನ್ನೊಬ್ರು ನಮ್ಮ FW ಆಫೀಸರ್, ಇನ್ನೊಬ್ರು ಅವರೀಗ ರಿಟ್ರಿವಲ್ ಮಾಡಿ ಅವರು ತನಿಖೆ ಮಾಡಿದ್ದಾರೆ. ಈಗ ನಾವು ಅವ್ರ ರಿಪೋರ್ಟ್ ಕೊಡೋವರೆಗೂ ನಾವು ಅದನ್ನ ನಮ್ಗೆ ಹೇಳಿದ್ದಾರೆ, ಬಾಯಿ ಮಾತಲ್ಲಿ ಹೇಳಿದ್ದಾರೆ. ಬಟ್ ನಾವು ಅದನ್ನ ಹೇಳಲಿಕ್ಕಾಗಲ್ಲ. ಅವರು ಸಾಯಂಕಾಲ ರಿಪೋರ್ಟ್ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಯಾಕಂದರೆ ರೇಡಿಯಾಲಜಿಸ್ಟ್ ಎಲ್ಲ ಬಂದಿದ್ದರು. ಈಗ ಅವರು ಟೆಕ್ನಿಕಲ್ ಟರ್ಮ್ಸಲ್ಲಿ ಏನು ರಿಕ್ವಿಷನ್ ಕೊಡ್ತಾರೆ ಅದನ್ನು ನಾವು ಹೋಗಿ DC ಕೊಡಬೇಕಲ್ಲ. ಈಗ ಏನಿದ್ರು ಅದು ಹೇಳ್ಕೊತ ನಾವು ಏನೇ ಮಾಡಿದ್ರು DHO ಆಗಲಿ ನಾವು ಆಗಲಿ ತನಿಖೆ ಮಾಡಿ ಒಂದು ವರದಿನ ನಾವು ಅದು DC ಮೇಡಮ್ಗೆ ಇವರಿಗೆ ಕೊಡಬೇಕು. ಈಗ ರಿಟ್ರಿವಲ್ ಆಗಿದೆ ಅಂತ ಸಾಹೇಬ್ರು ಹೇಳಿದ್ರು. ರಿಟ್ರಿವಲ್ ಅಂದರೆ ಅದು ಎಷ್ಟು ಉಪಯೋಗ ಆಗಿದೆ, ಏನು ಉಪಯೋಗ ಆಗಿದೆ ಎಲ್ಲನೂ ಗೊತ್ತಾಗುತ್ತೆ ಸರ್. ಮಾಡಿದ್ವಿ ಮೇಟ್ರಲ್ಲೂ ನಾವು ಬರಿತಾ ಇದ್ದೀವಿ ಅವ್ರ ಮೇಲೆ. ಈಗ ಮೇಡಮ್ ಬದಲು ಸರ್ನ ಹೊಸದಾಗಿ ಅಪಾಯಿಂಟ್ ಮಾಡಿದ್ದೀವಿ AM ಆಗಿ, ಆಡಳಿತಾಧಿಕಾರಿಯಾಗಿ. ಆಮೇಲೆ ಸಮಗ್ರ ತನಿಖೆಗೆ ಇವ್ರಿಗೆ ಹೇಳಿ 5 ಇಯರ್ಸ್ದು ಏನೇನು ಆಗಬೇಕು ಎಲ್ಲ ಆಡಿಟ್ ಮಾಡಿಸಿ ಅಂತ ನಾವು ಡಿಸ್ಟಿಕ್ಕಿಂದ ಕಳಿಸ್ತೀವಿ. ಸೊ ಇವರು ಮತ್ತು ವಿಜಯ್ ಸರ್ ಇಬ್ಬರೂ ಕೋಆಪ್ರೇಟ್ ಮಾಡಿ 5 ವರ್ಷದಿಂದ ಕೋವಿಡ್ ಆದಮೇಲಿಂದ ಏನೇನು ಬಂದಿದೆ ಸಲಕರಣೆಗಳು, ಉಪಕರಣಗಳು, ಇನ್ಕ್ಲೂಡಿಂಗ್ ಆಕ್ಸಿಜನ್ ಸಿಲಿಂಡರಿಂದ ಹಿಡಿದು ಕಾನ್ಸಂಟ್ರೇಟ್ರಿಂದ ಹಿಡಿದು ಪ್ರತಿಯೊಂದನ್ನು ಅಲ್ಲಿ ಅದು ಆಡಿಟ್ ಮಾಡಿ ಆಡಿಟಲ್ಲಿ ಏರುಪೇರು ಆಗಿದ್ರೆ ಅವಾಗ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸರ್ ಕೋವಿಡ್ ಆದಮೇಲೆ ಮತ್ತು ಏನಿಲ್ಲ ಇದರಲ್ಲಿ ಆಡಳಿತ ವೈದ್ಯಾಧಿಕಾರಿಗಳದ್ದು ಒಂದು ಸ್ವಲ್ಪ ಜವಾಬ್ದಾರಿ ಇದೆ ನಮ್ಮಲ್ಲಿ. ಮತ್ತು ಇಲ್ಲೆಲ್ಲ ಹಾಸ್ಪಿಟ್ಲಲ್ಲಿ ದೈನಂದಿನ ವಾರ್ಡ್ ಮೇಂಟೆನೆನ್ಸ್ ಅವೆಲ್ಲನೂ ಯೂಸ್ ಮಾಡ್ಕೋತಾರೆ. ಯಾರೋ ಮೇಟ್ರ್ ಅವರಿಬ್ಬರು ಜವಾಬ್ದಾರಿ ತುಂಬ ಬರುತ್ತೆ. ಮತ್ತು ಮೇಯ್ನಾಗಿ ಅವನು ವರ್ಕರು ಅವನು ಮೇಯ್ನ್ ಈಗ FIR ಆಗಿದೆ ಅವ್ರ ಮೇಲೆ. ಕೆಲಸದಿಂದ FIR ಆದಮೇಲೆ ಮುಗೀತು. ಅದು ಕೆಲಸದಿಂದ ಅವ್ರಿಗೆ ಇಲಾಖೆ ತನಿಖಾ ಅಂತ ಇದು ಮಾಡಿಬಿಟ್ಟು ಸಸ್ಪೆಂಡ್ ಆಗ್ತಾರೆ ಅವರು. ಅದಂತೂ ಖಂಡಿತ. ಇಷ್ಟು ನಮ್ಮ ಕಡೆಯಿಂದ ಕ್ರಮ ತಗೊಂಡು ಮತ್ತು ಎಲ್ಲ ಇವಾಗ ಏನು ಹೇಳಿದ್ದೀವಿ ಅಂದರೆ ಔಷಧಿ ವಿಭಾಗನ ಒಬ್ರಿಗೆ ವಹಿಸಿದ್ದೀವಿ, ಆಂಬುಲೆನ್ಸ್ ಜವಾಬ್ದಾರಿನ ಒಬ್ರಿಗೆ ವಹಿಸಿದ್ದೀವಿ. ಇವತ್ತೇ ಎಲ್ಲ ಬರ್ಸಿದ್ದೀವಿ ನಾವು. ಅದನ್ನೆಲ್ಲನೂ ನಮ್ಮ ಕಡೆಯಿಂದ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಇವಾಗ ಇವರು ಎಲ್ಲದರಲ್ಲೂ ಇವಾಗ ವಾರ್ಡ್ ಮೇಂಟೆನೆನ್ಸು, ICU ಮೇಂಟೆನೆನ್ಸು ಆ ಥರ. ಮತ್ತು ಪ್ರತಿಯೊಂದು ವಾರಕ್ಕೊಂದ್ಸಲ ಸಭೆ ಮಾಡುವಂಗೆ ಹೇಳಿದ್ದೀವಿ. ಏನಾದರೂ ಸಾರ್ವಜನಿಕರು ಇವಾಗ ಏನಾದರೂ ಕಂಪ್ಲೇಂಟ್ ಅಂದ ತಕ್ಷಣ ಇಮಿಡಿಯೇಟಾಗಿ ಅಟೆಂಡ್ ಮಾಡುವಂಥದ್ದೇ ಆಗಲಿ, ಇನ್ನೊಂದೇ ಆಗಲಿ
ಅದನ್ನು ನಾವು ಇವಾಗ ಏರ್ಪಾಡು ಮಾಡಿ ಎಲ್ರಿಗೂ ನಾನು ಜವಾಬ್ದಾರಿನ ಕೊಟ್ಟಿದ್ದೀನಿ. ಲೆಟರ್ನ ವಿಷಯದಲ್ಲಿ ನಾನು ಲೆಟರ್ನ ಕೂಲಂಕುಷವಾಗಿ ಬರಿತೀನಿ ಎಲ್ಲಿಗೆ ಇಲಾಖಾ ಹಂತದಲ್ಲಿ. ಗ್ರೂಪ್ ಡಿ ವಿಷಯದಲ್ಲಿ ನಾನು ಅದನ್ನು ಕ್ರಮ ತಗೊಂಡಿದ್ದೀನಿ. ನಾನು ಈಗ ಆಮೇಲೆ ವೈದ್ಯಾಧಿಕಾರಿಗಳ ಮಟ್ಟದಲ್ಲೂ ಅವ್ರಿಗೂ ಸಹ ನಾನು ಕಮಿಷನರಿಗೆ ಏನು ನಡೆದಿದೆ ಅದರ ವರದಿನ ನಾನು ಸಲ್ಲಿಸ್ತೀನಿ. ಏನು ಈಗ ವೈದ್ಯಾಧಿಕಾರಿಗಳು ಈಗ ಕಮಿಷನರ್ಗೆ ನಾವು ಬರೆದಾಕಿ ರಿಪೋರ್ಟ್ ಬರೋವರೆಗೂ ನಮಗೆ ಏನು ಅಂದರೆ ಮಕ್ಕಳು ಡಾಕ್ಟ್ರು ಅವಶ್ಯಕತೆ ಇರೋದ್ರಿಂದ ಅವರು ಸ್ವಲ್ಪ ಸಾರ್ವಜನಿಕರಿಗೆ ಬೇಕಾದ ಸೇವೆ ಸಿಗಲಿ ಅಂತ ನಾವು ಅನ್ಕೊಂಡಿರೋಂಥ ವಿಷಯ. ನಾವು ತೆಗೆದಾಕಿದ್ದೀವಿ, ಅವ್ರನ್ನ ತೆಗೆದಾಕಿದ್ದೀವಿ. ತೆಗೆದಾಕ್ಬಿಟ್ಟು ಬೇರೆಯವ್ರನ್ನ ಮೇಂಟೈನ್ ಅಥವಾ ಸರ್ಕಾರಿ ಆಫೀಸ್ನಲ್ಲಿ ಏನೇ ಕಳುವಾದರೂ ಕಳುವೆ, ಅದಕ್ಕೆ ಅದು ಯಾವುದೇ ಕಾರಣಕ್ಕೂ ಅಕ್ಷಮ್ಯ ಅಪರಾಧ. ಯಾರು ಆ ಥರ ಮಾಡುವಾಗಿಲ್ಲ. ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ನೋಡ್ತೀವಿ ಇವಾಗ ನಾವು ಪ್ರತಿಯೊಂದನ್ನು ಆಡಿಟು ಮಾಡಿಸ್ತೀನಿ ನಾನು. ಇಲ್ಲಿ ಹಾಸ್ಪಿಟ್ಲಲ್ಲಿ ಏನು ಐಟಮ್ಸ್ ಬಂದಿತ್ತೋ ಅದು ಇದೆಯಾ ಇಲ್ವಾ ಆ ಥರ ಸಮಗ್ರ ಆಡಿಟ್ ಮಾಡಿಸ್ತೀನಿ. ಆಡಿಟಲ್ಲಿ ನಿಮ್ಗೆ ಎಲ್ಲ ಅಂಶ ಗೊತ್ತಾಗುತ್ತೆ. ನಾನು ಇವತ್ತೇ ಆಡಿಟ್ಗೆ ನಾನು ತಂಡಗಳನ್ನ ನೇಮಿಸ್ತೀನಿ ಇಲ್ಲಿ. ಮತ್ತು ಇವತ್ತು ಏನು ನಾವು ತನಿಖೆಗೆ ಬಂದಿದ್ದಾರೆ, ನಮಗೊಂದು ಅಂಶಗಳು ಬಂದಿದೆ, ಪ್ರತಿಯೊಂದನ್ನು ಅದನ್ನು ನಾನು ಸರ್ಕಾರಕ್ಕೆ ವರದಿ ಮಾಡ್ತೀನಿ. ಮತ್ತು ಜಿಲ್ಲಾಧಿಕಾರಿಗಳಿಗೂ ವರದಿ ಮಾಡ್ತೀನಿ. ಮತ್ತು ಜಿಲ್ಲಾ ಪಂಚಾಯಿತಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ನಾನು ರಿಪೋರ್ಟ್ ಮಾಡ್ತೀನಿ ಈವ್ನಿಂಗ್ ಅಷ್ಟೇ. ನಾನು ಅದಕ್ಕೆ ಹೇಳಿದ್ದು, ಆಡಿಟ್ ಮಾಡಿದರೆ ಪ್ರತಿಯೊಂದನ್ನು ತನಿಖೆಯಿಂದ ಆಡಿಟಿಂದ ಆಚೆ ಬರುತ್ತೆ. ನಮಗೆ ಆಡಿಟಲ್ಲಿ ಇದಕ್ಕೊಂದು ಮುಖ್ಯವಾದ ಅಂಶ ಏನು, ಈಗ ನೀವು ಹೇಳ್ತಾ ಇದ್ದೀರಾ ಸುಮಾರು ವಸ್ತುಗಳು ಆಚೆ ಹೋಗಿರ್ಬೋದು ಅಂತ ಅನುಮಾನ ಇದೆ ಅಂತ ಆಡಿಟ್ ಮಾಡಿದಾಗ ಅದು ಎಲ್ಲ ಬೆಳಕಿರ್ತಾರೆ. ಸ್ಕ್ಯಾನಿಂಗ್ ಮಿಷಿನು ವೈದ್ಯಾಧಿಕಾರಿಗಳು ಅದು ಮೇಯ್ನು ಕರ್ತವ್ಯ ಆಗಿರುತ್ತೆ. ಅದು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲಿ ಹಾಸ್ಪಿಟಲ್ ಆಮೇಲೆ ಇಲ್ಲಿ ಅವರು ಮೇಟ್ರನ್ ಅಂತ ಇರ್ತಾರೆ. ಅವ್ರದ್ದು ಸಸ್ಪೆಂಡ್ ಮಾಡಿ ಲೆಟರ್ ಬರೀ ಏನು ನಡೀತು ಅಂತ. ಅದು ಯಾಕಂದರೆ ಅವರು ಕ್ಲಾಸ್ 1 ಆಫೀಸರ್ ಆಗಿದ್ದರಿಂದ ಆಡಳಿತ ವೈದ್ಯಾಧಿಕಾರಿಗಳು ನಾನು ಆಯುಕ್ತರಿಗೆ ನಾನು ವರದಿ ಒಪ್ಪಿಸ್ತೀನಿ. ಇವ್ರ ವಿಷಯದಲ್ಲಿ ಯಾವುದೋ ಸ್ಕ್ಯಾನಿಂಗ್ ಮಿಷಿನ್ ವಿಷಯದಲ್ಲಿ ನನಗೆ ಆಲ್ರೆಡಿ ಇವರು ಜಿಲ್ಲಾಧಿಕಾರಿ ಮೇಡಮು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ವರದಿ ಒಪ್ಪಿಸಿ ಅಂತ ಹೇಳಿದರೆ ಇವತ್ತು ನಾನು ವರದಿ ಒಪ್ಪಿಸ್ತೀನಿ. ಇವತ್ತು ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿವಮೊಗ್ಗ ಜಿಲ್ಲೆ ಶಂಕರಘಟ್ಟದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ವಿವಿಧ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬೇಲೂರಿನ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿ ಕಾರ್ಮಿಕರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.